ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಭಾರತಿ ಬ್ಯಾಕೋಡ್. ಮುಖ್ಯಾಂಶಗಳು: ಛತ್ತೀಸ್ಗಢದಲ್ಲಿ 22,000 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ. ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಮಿಷನ್ ಯೋಜನೆ ಜಾರಿಗೆ ಕೇಂದ್ರ ಆರೋಗ್ಯ ಸಚಿವಾಲಯದೊಂದಿಗೆ 20 ರಾಜ್ಯಗಳು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ. ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಏನಲ್ಲ ಈ ಶಾಂತನ ಬತ್ತ ನಡೆಯಲ್ಲ ಹೋಗ್ಲಾ ಬೈತಾನೆ ನೋಡ್ದಾ ಬೈತಾನೆ ಬೇಕಾಗಿತ್ತ ನಿಂಗೆ ನೋಡ್ಕೊಂಡು ಓಡಾಡಕ್ಕಾಗಲ್ವೇನ್ರ? ಅಯ್ಯ ಬೆಳಗಿನ ಹೇಲ್ ತೋಳ್ಸ್ಬಿಟ್ಟು ನನ್ನ ಮಕ್ಕಳು. ಅಮ್ಮ ಸ್ವಲ್ಪ ನೀರು ಹಾಕವ. ಬಂದೆ ಅಣ್ಣ. ಇಡಿ ಅಣ್ಣ. ಇನ್ನೊಸಿ ಹಾಕೋ. ಇನ್ನೊಸಿ ಹಾಕ್ಲಾ? ಇನ್ನೊಂಚೂರು ಸಾಕಣ್ಣ. ಸಾಕು ಬಿಡವ. ಆಯ್ತಣ್ಣ. ಇವತ್ತು ಕೆಲಸ ಆದೇ ಆಗ್ತೈತೆ. ಬಾರ್ಲಾ ಓ ಶಾಂತ ನಿಲ್ಲೇ ಹೋಗ್ತಾವನೆ. ಶಾಂತಣ್ಣ ತಳಪ್ಪ. ಇದೇನ್ಲ ಇಲ್ಲಿ? ನಮಸ್ಕಾರ ಶಾಂತಣ್ಣ. ನಮಸ್ಕಾರ. ಮನೆ ನೋಡೋಣ ಅಂತ ಮನೆ ತಕೋತಾ ಇದ್ದ ನನ್ನ. ನೀನ್ ಇಲ್ಲೇ ಸಿಕ್ತೆ. ಏನ್ ಸಮಾಚಾರ? ನಿಮ್ಗಪ್ಪ ಬೋರ್ ಹಾಕ್ಬೇಕಾಯ್ತು, ಅದನ್ನೇ ಕೇಳೋಣ ಅಂತ ಬಂದು. ಇವ್ರವ್ರು ನಮ್ಗೆ ಹೆಂಗ್ ಬರ್ತದಲ್ಲ? ಇವ್ರವ್ರ ಸೆಕ್ರೆಟರಿ ಹತ್ರ ಮಾತಾಡ್ಬೇಕಾಗಿತ್ತು. ಅದೇನ್ ದೊಡ್ಡ ಕೆಲಸನ ಅಣ್ಣ, ನೀನ್ ಮನ್ಸು ಮಾಡಿದ್ರೆ. ಏನ್ ಮಾತಾಡ್ತಿದ್ದಿಲ್ಲ? ನನ್ನ ಕೈಲಿದ್ದಿದ್ರೆ ಮಾಡ್ತಿರ್ಲಿಲ್ವಾ? ಅಣ್ಣ ನಿಮ್ಮ ಊರವ್ರಿಗೆಲ್ಲ ಮಾಡಿಸ್ಕೊಟ್ಟಿದ್ರಲ್ಲ ಅಣ್ಣ, ನಮಗೆ ಸ್ವಲ್ಪ ಮಾಡಿಸ್ಕೊಟ್ರೆ ನಿಮ್ಮ ಹೆಸರು ಹೇಳಿ ಕಬ್ಬು ಹಾಕ್ಸ್ಕೊತೇವಣ. ಇದೊಳ್ಳೆ ತಲೆನೋವು ಆಯ್ತಲ್ಲ. ನಮ್ಮೂರ್ದಾಗಿರ್ ನಾ ಮಾಡಿಸ್ತಿರ್ಲಿಲ್ವಾ? ಅಣ್ಣ ನೀವು ಒಂದು ಸ್ವಲ್ಪ ಆಫೀಸಲ್ಲಿ ಹೇಳಿದರೆ ಈ ಸತಿ ಕಬ್ಬು ಹಾಕ್ಸೋತೀನಿ ಅಣ್ಣ. ಇದೇನು ಮಕ್ಕಳಾಟ ಅನ್ಕೊಂಡಿದ್ರೇನಲ್ಲ? ನಿಮ್ಮೂರನ್ನೇ ಮಾಡಲಿಲ್ಲ ನಾನೇನು ಮಾಡೋಕ್ಕಾಯ್ತದೆ? ನಾನೇ ನಮ್ಮಪ್ಪನ ಮನೆಯಿಂದ ಕೊಡ್ತೀನ, ಅವನೇನು ಅವರಪ್ಪನ ಮನೆಯಿಂದ ಕೊಡ್ತಾನ? ಸರ್ಕಾರ ಕೊಡುತ್ತೆ. ಸರ್ಕಾರಕ್ಕೆ ನಮ್ಮದು ನಿಮ್ಮದು ಅಂತ ಭೇದ ಭಾವ ಇರ್ತದಾ? ಸರಿ, ಸಂಜೆ ಫೋನ್ ಮಾಡ್ತೀನಿ. ನಿಮ್ಮ ಸೆಕ್ರೆಟರಿ ನಾವು ಕಾಣಿ. ಸರಿ ಅಣ್ಣ, ಆಯಿತು. ಅಣ್ಣ ಏನಾದ್ರೂ ಏಯ್ ಅದೆಲ್ಲ ಅಲ್ಲಿಟ್ಕೋ. ಆಯ್ತು ಅಣ್ಣ, ಆಯ್ತು. ಸರಿ ಅಣ್ಣ. ಬರ್ತೀವಣ್ಣ. ಬರ್ತೀವಿ. ಬಾರ್ಲ ನಾನು ಹೇಳಿರ್ಲಿಲ್ಲ ಇವತ್ತೆಲ್ಲ ನಿಂದೆ ಖರ್ಚು, ಗೊತ್ತಾಯ್ತಾ? ಸರಿ ಅಣ್ಣ. ಬೇಗ ನಿಂತ್ಕೊಂಡ್ಬಿಟ್ಲು ಇಲ್ಲಿ ಬಂದು ಬರ್ಕೊಡು. ಚೀಟಿ ಬರ್ಕೊಡು ಅನ್ನ ಕೊಡು. 400 ರೂಪಾಯಿ ತಂದ್ಬಿಟ್ಟು ಬರ್ಕೊಡು ಅಂದ್ರೆ ಹೆಂಗ್ ಬರ್ಕೊಡೋಣ? ಹೋದ್ ಸಲ 300 ರೂಪಾಯಿ ಕೊಟ್ಟಿದ್ದೆ, ನನ್ ಕೈಯಿಂದ ಹಾಕ್ಬಿಟ್ಟು ಬರ್ಕೊಟ್ಟಿದೀನಿ. ವರ್ಷ ಬರ್ಕೊಡಕ್ಕಾಗತ್ತಾ? ಊರವ್ರಿಗೆಲ್ಲ ಬರ್ಕೊಂಡ್ ಕುತ್ಕೊಂಡ್ರೆ ಅಷ್ಟೇ. ಹೋಗಮ್ಮ ನೀನು. ನಾವೇನು ಊರ್ ಬಿಟ್ಟು ಹೋಯ್ತೀವ, ಬರ್ಕೊಡ್ಲಾ? ನಿಂದೊಳ್ಳೆ ಹಾಲ್ ಹಾಕ್ಬಿಟ್ಟು ಹೋಗಜ್ಜಿ ಸುಮ್ನೆ. ಇವಂದೊಳ್ಳೆ ಕತೆ. ಮುಕ್ಕಿ ಹಾಲ್ ಹಾಕಂಗಿದ್ರೆ ಹಾಕು, ಇಲ್ಲಾಂದ್ರೆ ಈ ಕಡೆ ಬಂದ್ ನಿಂತ್ಕೊಂತೀನಿ. ನಾನೇ ನಿಮ್ಮ ಅಪ್ಪನ ಮನೆ ಅಪ್ಪಂದಾಗಿದ್ರೆ ನಿನ್ನ ಸೇರ್ತಾನೆ ಇರ್ಲಿಲ್ಲ. ಹೋಗು. ಹಾಲ್ ಹಾಕಮ್ಮ. ಹಾಕ್ತೀನಿ ಇರ್ಲ. ಚೋಟದವಳೆ ನನ್ಗೆ ಹೇಳಕ್ ಬರ್ತಾಳೆ. ಸಾಕ್ ಹೋಗಮ್ಮ. ತಗೋಬರ್ಮ ನೀನು. ಇವನ್ ಯಾಕೆ ಹಿಂಗಾಡ್ತಾನೆ? ಯಾವಾಗ್ಲೂ ಇದೇ ಗೋಳು. ಬುಡ್ಲಾತಾಗೆ ಆ ಮುಕ್ಕಿ ಜೊತೆ ಏನ್ ಮಾತು? ಅಯ್ಯೋ ಎದ್ದೋಳು ಮಣ್ಣಲ್ಲಿ ಆಟಾಡ್ಬೇಡ, ಎದ್ದೋಳು. ಅಯ್ಯೋ ಮೈಯೆಲ್ಲ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ಯಾ, ಎದ್ದೋಳು. ಬಾ, ಅಳ್ಬೇಡ, ಇಲ್ಲಿ ಕುತ್ಕೋ. ಬಾ, ಅಳ್ಬಾರ್ದು, ಇಲ್ಲೇ ಸುಮ್ಮನೆ ಕುತ್ಕೋ, ಆಯ್ತಾ? ಕೆಲ್ಸಕ್ಕೆ ಬರಲ್ವಾ ನೀನು? ಬಾ, ಇಲ್ಲೇ ಕುತ್ಕೋ. ಬಾ ಬಾ, ನೀನು ಇವ್ರ ಜೊತೆನೆ ಕೂತ್ಕೋ. ಎದ್ದೋಳು ಮೇಲೆ, ನೀನು ಇಲ್ಲೇ ಕುತ್ಕೋ. ಎದ್ದೋಳು. ಅಯ್ಯೋ ಇನ್ ನಾಯಿ ಬೇರೆ ಇರು, ಮಾಡ್ತೀನಿ. ಏನೆಲ್ಲ ಕತ್ತೆ? ನಂಗೆ ಹೊಡಿತ್ಯಾ? ಮಾಡ್ತೀನಿ ಇರು. ನಿಂಗೆ ಏನಕ್ಕೆ ಹೊಡೆದೆ? ನಾನೆಲ್ಲಿ ಹೊಡೆದೆ? ನೀನೇ ಹೊಡೆದಿದ್ದು. ಅದ್ ನಾಯಿ ಹೊಡಿಯೋಕೋಗಿ ನಿಂಗ್ ಬಿತ್ತು, ನಾನೇನ್ ಮಾಡ್ಲಿ? ಯಾರಿಗೆ ಹೇಳ್ತಿದ್ಯಾ? ಹೊಡೆದ್ರೆ ನೋಡು. ನಿನ್ಗೆ ಹೇಳ್ತಿರೋದು. ನನಗೆ ಹೊಡಿತ್ಯಾ? ಹೋಗಲೇ ಅಮ್ಮ. ನಂಗೆ ಹೊಡಿತ್ಯಾ ನೀನು? ನನ್ಗೆ ಹೊಡಿತ್ಯಾ? ಹೋಗೋ. ಹೋಗು ಆ ಕಡೆ, ಹೋಗು. ನಾಯಿ ತರ ಕಚ್ಚಾಡ್ತಾನೆ, ನಡಿಲ್ಲ. ಇವನೊಬ್ಬ ದಡಿಯ ಬೇರೆ. ಇವಳೊಬ್ಳು ಗಂಡೂರಿ ತರ ಯಾವಾಗ್ಲೂ ಜಗಳ ಕಾಯ್ತಾ ಇರ್ತಾಳೆ.
ಇನ್ನೊಂದ್ಸತಿ ಸಿಗೋ ಕೈಗೆ ಮಾಡ್ತೀನಿ. ಏನ್ ಸೌಂಡ್ ಅದು? ಮಾತಾಡ್ತಾಳ ನೋಡು ಈ ಜಂಬ. ಥು, ಮನೇಲಿ ಒಂದು ಹುಲ್ ಕಟ್ಟಿ ಕೆಲಸ ಮಾಡಲ್ಲ, ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಎಲ್ಲ ರಪ್ಪನ್ ತರಾನೆ. ನನ್ನ ಗಂಡ ನೋಡಿದ್ರೆ ಬೆಳಗ್ಗೆ ಊರೂರು ತಿರುಗ್ತಾವನೆ. ನಾನು ಒಬ್ಳೇ ಕೆಲಸ ಮಾಡಿ ಸಾಯ್ಬೇಕು. ನಮ್ಮ ಅಪ್ಪ ಒಬ್ಬ ಸರಿ ಇದ್ದಿದ್ರೆ ಹಿಂಗ್ಯಾಕಾಗುದು? ಗೌರ್ಮೆಂಟ್ ಕೆಲಸ ಅನ್ಕೊಂಡು ತಗೊಬಂದು ಇವನಿಗೆ ಕಟ್ಬಿಟ್ಟ. ಆಡೋ ಮಗ ತಗೊಬಂದು ಮದ್ವೆ ಮಾಡಿಸ್ಬಿಟ್ಟ. ಯಾಕೆ ಮಕ ತೊಳಿತಾ ಇದ್ಯಾ? ಸ್ನಾನ ಮಾಡಕ್ಕಿಲ್ವಾ? ಓ ಏನ್ರಣ ಸಮಾಚಾರ? ಏಯ್ ಏನ್ ಮೆಸೇಜ್ ಮಾಡಿದ್ರು ಮೆಸೇಜ್ಗೆ ರಿಪ್ಲೈನೇ ಇಲ್ಲ. ನೋಡ್ರಣ ಹೆಂಗೋಯ್ತವ್ರೆ ಕೊಬ್ಬು. ಇರ್ಲಿ ಬರ್ಲಾ? ಮದ್ವೆಗೆ ಬರಕ್ಕಿಲ್ವೇನೆ? ನನ್ ಮದ್ವೆಗ್ ಬರಕ್ಕಿಲ್ಲ, ಸ್ಕೂಲ್ಗೆ ಹೋಗ್ಬೇಕು. ಅಯ್ಯೋ ನಿನ್ ಮಕ್ಕೆ ಸೀಮ್ಗಿಲ್ದಿರೋ ಸ್ಕೂಲ್ ಅದು. ಯಾರು ಓದಿರೋ ಸ್ಕೂಲಿಗೆ ಹೋಯ್ತಾವಳೆ. ತಿರ್ಗಾಕೊಂಡ್ ನೆವ ಊರಿಂದ ಅವ ಬತ್ತಾವಳೆ. ಮುಚ್ಕೊಂಡ್ ಮನೇಲಿ ಬಿದ್ದಿರು. ತಿಂಡಿ ಮಾಡಿಲ್ವಾ? ಒತ್ತಾರಿಂದ ಇಲ್ಲೇ ಕರಿತಾ ಇದೀನಿ ಕಣವ. ಅಡ್ಗೆ ಮನೆ ಕಡೆಗೆ ಎಲ್ಲೋಗುಣು? ಚಪ್ಪರ ತಟ್ಟಿಲಿ ಅಡ್ಗೆ ಮಾಡೋರು ಹೋಗುಣ್ಣು. ನಿನ್ ತಿಂಡಿನೂ ಬೇಡ, ಏನ್ ಬೇಡ, ನಾನು ಸ್ಕೂಲ್ಗೆ ಹೋಯ್ತೀನಿ. ನಿತ್ಕೊಳೆ ಅಲ್ಲಿ ನೋಡು. ದೊಡ್ಡವರು ಚಿಕ್ಕವರು ಅನ್ನೋ ಮರ್ವಾದೆ ಇಲ್ಲ. ಹೆಂಗ್ ಹೋಯ್ತಾಳ? ನಿತ್ಕೊಳೆ. ಏಯ್ ಏಯ್ ಏನೇ ಸುಂದ್ರಿ ಸ್ಕೂಲ್ ಗೊಟ್ಟಾ? ನಾನು ಎಲ್ಗಾದ್ರೂ ಹೋಯ್ತೀನಿ, ಕೇಳಕ್ ನೀನ್ ಯಾರೋ? ಏಯ್ ನಾನ್ ನಿನ್ ಮದ್ವೆ ಆಗೋ ಗಂಡ ಕಣೆ. ಮದ್ವೆ ಅಂತೆ ಮದ್ವೆ, ನಾನ್ ಸತ್ರುನು ನಿನ್ ಮದ್ವೆ ಆಗಲ್ಲ, ಹೋಗೋ. ಒಬ್ಬ ಯಾವಳೆವಳು ನಿತ್ಕೊಳೆ. ನೋಡು ಆರಕ್ಕ ನೀನೇನಕ್ಕ ಮಗಿ ಏನೋ ಮಾಡ್ತದೆ ಅಂದ್ರೆ ನೀನು ಹಂಗೇನೆ. ನಡಿ ಒಳಿಕೆ. ಮಾತ್ ಕಲ್ತ್ಬಿಟ್ಟವಳೆ. ತಿಂಡಿ ತಿಂದೇನ್ಲ? ಇಲ್ಲ ಚಿತ್ರಾನ್ನ ಮಾಡ್ತೀನಿ ತಡಿ, ಕೂತ್ಕೋ. ಹಾ ನಮ್ಮನೆ ರಾಣಿ ತಿಂಡಿ ತಿಂದಂಗ್ ಹೋಗ್ಬಿಟ್ಟವಳ್ ಕಡ್ಲ. ಚಾಪುರ್ ತಟ್ಟಿಲ್ ತಿನ್ಕತ್ತಾಳೆ ಅಂತ ಮಾಡ್ಲಿಲ್ಲ. ಅದಕ್ಕೆ ನಾನು ತಿಂಡಿ ಮಾಡ್ಲಿಲ್ಲ. ಅಂದ್ಮೇಲೆ ಕೋಪ ಮಾಡ್ಕೊ ಹೊಂಟೋಗವಳೆ. ಏನ್ ಮಾಡ್ತೀಯಪ್ಪ, ನಮ್ಮನೆ ರಾಣಿಗೂ ನನ್ ಗಂಡಂಗೂ ಒಂದೇ ತರ ಕೋಪ. ತಳ್ಳ ಕಾಪಿ ಮಾಡ್ತೀನಿ. ಹಾ ಮಾಡು. ಅಕ್ಕೋ ಕರೆಂಟ್ ಇಲ್ವಾ? ಕರೆಂಟ್ ಇಲ್ವಾ? ಹ್ಮ್ ಏ ಇಲ್ಲ ಕಣ್ಲ, ಅದೇ ಇಲ್ಲ ಕೌ. ಪಕ್ಕದಟ್ಟಿಲ್ ಹಾಡ್ ಕೇಳಿಸ್ತದೆ. ಹಾ ಓ ಡಿಪಿ ಬಿದ್ದಿರ್ಬೇಕು ಕಣ್ ನೋಡು. ನಿಮ್ ಬಾವ ಊರ್ದೆಲ್ಲ ಚಾಕ್ರಿ ಮಾಡ್ತಾರೆ, ತನ್ ಮನೆದ್ ಮಾಡ್ಕೊಳಕ್ ಆಗಲ್ಲ. ಹರೀಸಾ ಅಪ್ಪವೂ ಬರ್ಲಿಲ್ವಾ? ಬತ್ತವ್ರೆ. ಮಾವ ಬಂದಿತ್ತು, ಮಾವನ್ ಜೊತೆ ಬತ್ತವ್ರೆ. ಓ
ಯೂನಿಫಾರ್ಮೇ ಹಾಕೊಂಡ್ ಬಂದಿಲ್ಲ. ಮಿಸ್ ಬೈಯಲ್ವಾ? ನಮ್ಮವ್ವ ಬಟ್ಟೆ ಒಗೆಯಕ್ ಹಾಕಿದ್ಲು ಕಣೆ. ಅವಳಲ್ಲೇ ಸುಧಾ ಬಂದು ನೋಡು ಸುಂದ್ರಿ. ಓಡ್ ಬಾರೆ ಬೇಗ. ಲೇ ಬಾರಲೇ ಬೇಗ. ದಿನ ಇಳ್ದಿದೆ ಬಂದೆ ತಾಳ್ರೆ. ಅಯ್ಯೋ ನನ್ ತಿಂಡಿನ ತಿಂದಿಲ್ಲ ಕಣ್ರೆ. ಲೇ ನೆನ್ನೆ ಸೀರಿಯಲ್ ನೋಡ್ದಾ? ಅಯ್ಯೋ ನಮ್ಮೂರಲ್ಲಿ ಕರೆಂಟೇ ಇರ್ಲಿಲ್ಲ. ಇವತ್ ನೋಡ್ಬೇಕು ಕಣೆ. ಹೌದಾ? ನಮ್ಮೂರಲ್ಲಿ ಕರೆಂಟ್ ಇತ್ತು ಕಣೆ. ಏನ್ ಟೀಚರ್ ಕೊಟ್ಟಿದ್ದು ಹೋಮ್ವರ್ಕ್ ಎಲ್ಲ ಬರ್ಕೊಂಡ್ ಬಂದಿದ್ಯೇನೆ? ಇಲ್ಲ ಕಣೆ ಬಿಟ್ಟೆ. ನೋಡ್ರೆ ದಿನ ಆಟೋ ಹೋಗುತ್ತೆ. ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಿಲ್ಲ. ಬಂದ್ರಲ್ಲೇ ಸ್ಕೂಲ್ ಟೈಮ್ ಆಗುತ್ತೆ. ಯಾಕ್ರೆ ಏನತ್ತೆ ಚೆನ್ನಾಗಿದ್ಯಾ? ಯಾರು? ನಾನು ಶಾಂತ. ಓ ಶಾಂತ. ನಾನೇ. ಲೇ ನೀರ್ ತತ್ತ. ಬಂದೆ. ಚೆನ್ನಾಗಿದ್ದೀರಣ್ಣ? ಅವನವ. ಮತ್ತೆ ನಿನ್ ಗಂಡನ ಜೊತೆಗೆ ನಿನ್ ಕಣ್ಣು ಹೊಂಟೋದ್ವೆ? ಅವನು ಹೋದ್ಮೇಲೆ ನನ್ನ ಕಣ್ಣು ಹೋದ್ವು. ಯಾವ್ರಿಗದೇನು ಕೋಪನ ಏನೋ. ಬರ್ತೀರಾ 500 ರೂಪಾಯಿ ಪೆನ್ಷನ್ ಸಾಕಾಗ್ತಿಲ್ಲ. ಏನಾರ ಜಾಸ್ತಿ ಮಾಡಕ್ ಆಯ್ತದ ನೋಡು ಸಂತು. ಇನ್ನೂ 500 ಜಾಸ್ತಿ ಬರೋ ಮಾಡ್ತೀನಿ. ಏನಾದ್ರು ತರ್ಸ್ಕೊ ಚೆನ್ನಾಗಿ ತಿನ್ನು. ಆಯ್ತು ಹಂಗ್ ಮಾಡಪ್ಪ. ಏನ್ ತರ್ಸ್ಕೊಂಡ್ ತಿನ್ನೋದ ಸಂತು? ಬರೋದ್ನೆಲ್ಲ ಅವಳೆ ಕಿತ್ಕೊಂಡ್ ತಿಂತಾವಳೆ. 1 ರೂಪಾಯಿನೂ ನನ್ ಕೈ ಕೊಡಕ್ಕಿಲ್ಲ. ಏನಾರ ಮಾಡಿ ಜಾಸ್ತಿ ನನ್ ಕೈಗೆ ಬರೋಂಗ್ ಮಾಡಪ್ಪ. ಮಾಡಿಸ್ತೀನಿ. ಟೀ. ಅಣ್ಣ ಏನ್ ಇವಳು ಕೊಡೋ ದುಡ್ಡಲ್ಲಿ ತಿಂಗಳ ಖರ್ಚು ನಡೆಯುತ್ತಾ? ಮೊನ್ನೆ ಕಣ್ ಟ್ರೀಟ್ಮೆಂಟ್ಗೆ ಔಷಧಿಗೆ ಡಾಕ್ಟ್ರಿಗೆಲ್ಲ ಎಷ್ಟು ದುಡ್ಡಾಯ್ತು? ಇವಳು ಕೊಟ್ಲ ಅಣ್ಣ? ಸರಿ ಇದಕ್ಕೊಂದು ಸೈನ್ ಹಾಕೊಡು. ಸೈನೆಲ್ಲ ಹಾಕಕ್ ಬರಕ್ಕಿಲ್ಲಪ್ಪ ಎಬ್ಬಟ್ಟು. ಅಯ್ಯೋ ಇಷ್ಟಾದ್ರೂ ಒಂದು ಸೈನ್ ಮಾಡಕ್ ಬರಲ್ವ ನಿಂಗೆ? ಇಲ್ಲ ಕಣಪ್ಪ. ಸರಿ ಇಲ್ಲೊತ್ತು. ಇಲ್ಲಿ ಅದು ಸರಿ. ಗಣೇಶ ಎಲ್ಲಿ? ಅಣ್ಣ ನಿನ್ನೆ ಆಕ್ಸಿಡೆಂಟ್ ಆಗಿತ್ತು, ಆಸ್ಪತ್ರೆಯಲ್ಲವ್ರೆ. ಓ ಹೌದಾ? ಗೌರ್ಮೆಂಟ್ ಹಾಸ್ಪಿಟ್ಲಾ? ನಾನು ಅಲ್ಲಿಗೆ ಹೋಯ್ತಾ ಇದ್ದೀನಿ, ನೋಡ್ತೀನಿ ಬಿಡು. ಆಯ್ತಣ್ಣ. ಬರ್ಲಾತೆ? ಬಾ ಬತ್ತೀನಿ ಕಣವ. ಮಕ್ಕಳೇ, ದ ಟೌನ್ ಮೌಸ್ ಬರ್ಕೊಳ್ಳಿ. ಹಲೋ ಸರ್, ಎಲ್ಲಿದ್ದೀರಾ? ನಾನು ಸ್ಕೂಲ್ ಒಳಗಡೆ ಇದ್ದೀನಿ, ನೀವೆಲ್ಲಿದ್ದೀರಾ? ನಾನು ಕ್ಲಾಸಲ್ಲಿದ್ದೀನಿ. ನೀನು ಹೊರಗಡೆ ಇದೆಯಾ? ಬಂದೆ. ಮಕ್ಕಳೇ ಸುಮ್ಮನೆ ಕೂತ್ಕೊಳ್ಳಿ, ಪಾಠ ನೋಡಿಕೊಂಡು. ಓಕೆನಾ? ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ಹೆಡ್ ಮಾಸ್ಟರ್ ನೀವೇ ಪಾಠ ಮಾಡ್ತಾ ಇದ್ದೀರಾ? ಏನು ಹೆಡ್ ಮಾಸ್ಟರ್ ಏನೋ, ಇಲ್ಲಿ ಪಾಠ ಮಾಡೋದಕ್ಕಿಂತ ದನ ಕಾಯಿದೆ ಮೇಲು. ಇಲ್ಲ ನಮ್ಮ ಮನೇಲಿ ಇರೋದೇ ಬೆಸ್ಟ್. ಅಯ್ಯೋ ಸುಮ್ನಿರಿ ಸರ್. ಮಳೆ ಆದ್ರೇನು ಬೆಳೆ ಆದ್ರೇನು ತಿಂಗಳು ಸಂಬಳ ಬರುತ್ತಲ್ಲ. ಯಾವ ಸಂಬಳನೋ ಮರೆಯ. ಈ ಹಳೆ ಸರ್ಕಾರದವರು 5 ಜನ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅದ್ರಾಗ 3 ಜನ ಲೇಡಿ ಟೀಚರು, 2 ಜೆಂಟ್ಸ್. ಆ 3 ಜನ ಟೀಚರ್ ಅಲ್ಲಿ ಒಬ್ಬ ಟೀಚರು ಡೆಲಿವರಿಗೆ ಅಂತ ಊರಿಗೆ ಹೋಗಿದ್ದಾರೆ. ಗಂಡ ಬಂದಿದ್ನಾ? ಬಂದೇ ಇಲ್ಲ. ಇನ್ನೊಬ್ಬ ಕುಡುಕ್ ಮೇಷ್ಟ್ರು, ಅವ್ನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅಮಾವಾಸ್ಯೆಗೋ ಹುಣ್ಣಿಮೆಗೋ. ಏನ್ ಸರ್ ಪಾಠ ಮಾಡಕ್ಕೆ ಸ್ಟಾಫೇ ಇಲ್ಲ ಅಂತೀರಾ? ಅಡ್ಗೆ ಮಾಡಕ್ಕೆ ಇಬ್ಬಿಬ್ರು ಮಾಡಿಕೊಂಡಿದ್ದೀರಾ? ಇವ್ರಿಬ್ರ? ಇಲ್ಲ ಮರೆಯ. ಆ ಲೇಡಿನ ಗೌರ್ಮೆಂಟ್ ಅವರು ಅಪಾಯಿಂಟ್ ಮಾಡಿದ್ದಾರೆ. ಇನ್ನೊಬ್ಬಕ್ಕೆ ಆ ಕುಡುಕ್ ನೆಂಟಿ. ಕುಡ್ಕ ಯಾವಾಗ ಬರ್ತಾನೋ ಯಾವಾಗಿಲ್ವೋ. ತಿಂಗಳಿಗೊಂದ್ಸಲ ಸಂಬಳ ತಗೊಂಡು ಹೋಗ್ಬಿಡ್ತಾಳೆ. ಅಂದ್ರೆ ಕುಡ್ಕ ಬರಲ್ವಾ ಅವನು? ಎಲ್ಲಿ ಕುಡ್ದು ಬಿದ್ದವನೋ ಏನೋ. ಸರಿ ಎಲ್ಲವನೇ ಈಗ? ಯಾವ ಬಾರಲ್ಲಿದ್ದಾನೋ ಏನೋ.
ಕರ್ಮನೋ ಏನೋ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಗಾಡಿ ಬೇರೆ ಪಂಚರ್ ಆಯಿತು. ಸಾಹೇಬ್ರು ಇವತ್ತೇ ಬೇಗ ಬಾ ಅಂತ ಹೇಳಿದರು. ಕರ್ಮ. ಸರ್ ಇದ್ಯಾಕೆ? ಗಾಡಿ ಪಂಚರ್ ಆಯಿತು. ಪಂಚರ್ ಆಗೋಯ್ತಾ? ಹ್ಞೂ. ಇರಿ ಒಂದು ನಿಮಿಷ. ಆಮೇಲೆ ಲೇ ಎಲ್ಲಿದ್ದಿಲ್ಲ? ಲೇ ನಮ್ಮ ಪಿ ಸಿ ಗೋವಿಂದಪ್ಪನ ಗಾಡಿ ಗಿಡ್ಡಪ್ಪನ ಹೊಲತ್ತವ ಪಂಚರ್ ಆಗ್ಬಿಟ್ಟೈತೆ. ಪಂಚರ್ ಹಾಕ್ಬಿಟ್ಟು ಸ್ಟೇಷನ್ ತವ ಗಾಡಿ ಬಿಟ್ಬಿಡ್ಲಾ? ಅವ್ರ ಮಗ ಇಲ್ಲೇ ಅವನೇ, ಅವ್ನ ಕೈಲಿ ಕೊಟ್ಟಿರ್ತೀನಲ್ಲ. ಹಾಂ ತಂದು ಕೊಟ್ಬಿಡು ಸ್ಟೇಷನ್ಗೆ. ಕೀ ಕೊಡಿ ಸರ್. ಏಯ್ ಪಂಚರ್ ಅಂಗಡಿ ರಮೇಶನ್ ಕೈ ಕೊಟ್ಬಿಡು. ಸರಿ ಅಣ್ಣ, ಆಯ್ತು. ಬನ್ನಿ ಸರ್ ಸ್ಟೇಷನ್ಗಾ? ಸ್ಟೇಷನ್ಗೆ ಬನ್ನಿ ಕುತ್ಕೊಳ್ಳಿ. ಈ ಹಾಳಾದ ಬಿಸಿಲು ಬೇರೆ. ನೀವು? ನಾನು ಆ ಕಡೆನೇ ಹೋಗ್ತಿದ್ದೆ. ಆಮೇಲೆ ಅಂತೂ ಒಳ್ಳೆ ಟೈಮಿಗೆ ಬಂದ್ರಿ. ಈ ಬಿಸಿಲಲ್ಲಿ ನಾನು ಗಾಡಿ ತಳ್ಕೊ ಹೋಗೋದ್ರೊಳಗಡೆ 3 ಮಧ್ಯಾಹ್ನ ಆಗಿರೋದು. ನಮ್ಮ ಸಾಹೇಬ ನಾಯಿ ಆಡ್ದಂಗೆ ಆಡಿರೋನು. ಹ್ಞೂ ಬಿಡಿ, ನಿಮ್ಮ ಸಾಹೇಬ್ರು ಅಂತಾರ. ನಾವು ಕಳ್ಳರು ಹಿಡಿಯೋಕೆ ಊರೂರು ಸುತ್ತಾ ಇರ್ತೀವಿ. ನೀನು ಸಮಾಜ ಸೇವೆ ಅದು ಇದು ಅಂತ ಊರೂರು ಸುತ್ತಾ ಇರ್ತೆ. ನಿನ್ನ ಬಾಳು ನಮ್ಮ ಬಾಳು ಎಲ್ಲ ಒಂದೇ ಬಿಡು. ಏನು ಮಾಡೋದು ಬನ್ನಿ ಗೋವಿಂದಪ್ಪ, ಇದ್ದದ್ದೇ ನಮ್ಮ ಕೆಲಸ. ಇರ್ಲಿ ಬನ್ನಿ, ಎಲ್ರಿಗೂ ಆ ಭಾಗ್ಯ ಸಿಕ್ಕದೆ. ಮತ್ತೆ ಇವತ್ತು ನಿಮ್ಮೂರಲ್ಲಿ ಮದುವೆ ಅಲ್ವಾ, ಸಿದ್ದಣ್ಣನ ಮಗಳದು? ಹೌದೌದು, ಹೋಗ್ಬೇಕು. ದಾರೆ ಲೇಟಾಗಿ ಬಿದ್ದದೆ. ನಾನು ಡ್ಯೂಟಿ ಗೀಟಿ ಮುಗಿಸ್ಕೊಂಡು ಬರ್ತೀನಿ. ಹಾಂ ಅದು ಸರಿ, ಏನು ಇತ್ತಾಗ ಬಂದ್ಬಿಟ್ಟಿದ್ರಿ ಬೆಳಗ್ಗೆ? ನಮ್ಮ ರಸನನ್ನ ಅಕ್ಕನ ಮಗ ಇದ್ದಾನಲ್ಲ, ಹಾಂ, ಅವನು ಬೆಂಗಳೂರು ವಿಪ್ರೋದಲ್ಲಿ ಹಾಂ ಕೆಲಸ ಮಾಡ್ತಿದ್ದಾನಂತೆ. ಓಹೋ. ಅವನಿಗೆ ನಮ್ಮ ಲಕ್ಷ್ಮಿ ಜಾತಕನೂ ಫೋಟೋನು ತೋರ್ಸೋಣ ಅಂತ ಹೋಗಿತ್ತು. ಅಲ್ಲ, ನಮ್ಮ ಲಕ್ಷ್ಮಿಗೆ ಅಂಥ ವಯಸ್ಸು ಏನಾಗದೆ? ಇನ್ನೂ ಚಿಕ್ಕ ವಯಸ್ಸು. ಈಗ ತಾನೇ ಬಿ ಮುಗಿಸಿ ಇನ್ಫೋಸಿಸಲ್ಲಿ ಕೆಲಸ ಮಾಡ್ಕೊಂಡು ಕೈ ತುಂಬ ದುಡಿತಾವಳೆ. ನೋಡೋಕ್ಕೂ ಚೆನ್ನಾಗವಳೆ, ಚೆನ್ನಾಗಿ ಓದ್ಕೊಂಡವಳೆ. ಈಗಲೇ ಯಾಕ್ರಿ ಮದುವೆ ಮಾಡ್ತೀರಿ? ಇನ್ನೂ 2 ವರ್ಷ ನೆಮ್ಮದಿಯಾಗಿರ್ಲಿ ಬಿಡಿ. ನೀ ಸುಮ್ಮನಿರಪ್ಪ, ನಿನಗಿನ್ನೂ ಚಿಕ್ಕ ವಯಸ್ಸು, ಮಗಳು ಬೇರೆ ಚಿಕ್ಕವಳು. ನೀನೇನೋ ಮಾತಾಡ್ತೀಯ ಬಿಡಪ್ಪ. 36 ವರ್ಷ ಸರ್ವಿಸ್ ಆಗಿದೆ, ಇನ್ನಿರೋದು 2 ವರ್ಷ. ಅಷ್ಟರೊಳಗೆ ಮಗಳು ಮದುವೆ ಮಾಡಿ ಓಹೋ ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ಅವಳು ಒಂದು ಮಾತು ಕೇಳಿ ನೋಡಿ ಏನಂತಾಳೆ ಅಂತ. ಆಗಲಿ ಶಾಂತು, ಒಳಗೆ ಬಂದೋಗಪ್ಪ. ನೀವೇನು ಸರ್ ಬೆಳಗ್ಗೆನೆ ಸ್ಟೇಷನ್ ಕರಿತಾ ಇದ್ದೀರಾ? ಸರಿ ಬರಲಾ? ಸಂಜೆ ಸಿಗ್ತೀನಿ ಸರ್. ಹಾಂ ಸರಿ. ನಮಸ್ಕಾರ. ಇದೆಲ್ಲ ಇಲ್ಲಿ ಅಣ್ಣ ಮೈಕೇನೋ ಮತ್ತೆ ತೋರ್ಸ್ಕೊಂಡೋಗಿ ಬಂದಿದೆ ಕಣ. ಓ ಏನವ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣಪ್ಪ. ಪೆನ್ಷನ್ ಎಲ್ಲ ಬರ್ತಾಯ್ತಾ? ಬರ್ತಾಯ್ತಪ್ಪ. ಹಾ ಆರಾಮಾಗಿದ್ದೀರಾ? ಹಂಗ ಇದೀವಿ ಕಣಪ್ಪ. ಎಲ್ ಬಿದ್ಲಾ? ಕುಡ್ಕ ಗಾಡಿ ಓಡಿಸ್ತಿದ್ದ? ಅಣ್ಣ ಕುಡಿಯೋದು ಒಂದೂ ಇಲ್ಲ ಅಣ್ಣ. ಬರೀ ಕತೆನೇ ಹೇಳ. ಅವನಿಗೆ ದುಡ್ಡು ಕೊಟ್ಬಿಟ್ಟು ಬರ್ತಾ ಇದ್ದೆ, ಬರ್ಬೇಕಾದ್ರೆ ದಾರಿಲಿ ನಾಯಿ ಅಡ್ಡ ಬಂದ್ಬಿಡ್ತಾಣೋ. ಏನಾದ್ರೂ ಒಂದು ಕಾರಣ ಹೇಳ್ತೀಯಲ್ಲ? ಹಂಗೇನಿಲ್ಲ ಅಣ್ಣ. ಹೋ ಶಾಂತರಾಜ್ ಅವರೇ. ಓ ಮೇಡಮ್ ಅವರೇ, ಏನಿಲ್ಲಿ ತುಂಬಾ ಅಪರೂಪಕ್ಕೆ ಬಂದಿದ್ದೀರಾ? ಹಿಂಗೆ ಯಾರೋ ನೋಡಕ್ ಬಂದಿದ್ದೆ. ನಮ್ಮ ಹುಡುಗ ಬಿದ್ದೇಟ್ ಮಾಡ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಮಾತಾಡಿಸ್ತಿದ್ದೆ. ನಾನೇ ನಿಮ್ಮನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ. ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಏನ್ ಮೇಡಮ್ ಅವರೇ ಸಮಾಚಾರ? ಅದು ನಮ್ಮ ದೊಡ್ಡ ಮಗನ್ಗೆ ಒಂದು ಹುಡುಗಿ ನೋಡ್ಬೇಕಾಗಿತ್ತು. ಹಾಂ, ನಾನೇನೋ ಡಾಕ್ಟ್ರು ಅನ್ನೋದ್ರಿಂದ ಬಂದು ನೋಡಕ್ ಹೇಳ್ತಾರೆ. ಅವನು SLC ಫೇಲ್ ಆಗಿರೋದ್ರಿಂದ ಯಾರು ಏನು ಹೇಳಲ್ಲ. ಇವನು ವ್ಯಾಪಾರ ಫೈನಾನ್ಸು ಅಂತ ಹುಡುಗರ ಜೊತೆ ಸೇರಿ ತುಂಬಾ ಹೆಸರು ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹುಡುಗಿ ಏನೋ ಇದ್ದಾಳೆ ಮೇಡಮ್, ಆದ್ರೆ ಅವಳು BE ಮಾಡಿದಾಳಲ್ಲ? ಹೌದಾ? ಒಂದ್ ನಿಮಿಷ ಇರಿ. ಹಾಗಾದ್ರೆ ನನ್ನ 2ನೇ ಮಗ ಇದ್ದಾನಲ್ಲ, ಅವನು MS ಮಾಡ್ಕೊಂಡಿದ್ದಾನೆ. 3-4 ಸಂಬಂಧ ಬಂತು, ನಾವೇ ಓದಿಸಿ ಮದುವೆ ಮಾಡ್ಕೊಂತೀವಿ ಅಂತ. ಆದ್ರೆ ಇವನು ಮೆರಿಟಲ್ಲಿ ಓದಿ ಪಾಸ್ ಮಾಡ್ತೀನಿ ಅಂತ ಮೆರಿಟಲ್ಲೇ ಓದ್ತಿದ್ದಾನೆ. ಆದ್ರೆ ಹುಡುಗಿ ಚೆನ್ನಾಗಿರ್ಬೇಕಷ್ಟೇ, ಇವನು ಒಪ್ಪಬೇಕು ಅಂದ್ರೆ. ಹುಡುಗಿಗೆ ಏನ್ ಮೇಡಮ್ ಅವರೇ, ಫಿಲ್ಮ್ ಸ್ಟಾರ್ ಇದ್ದಂಗವಳೆ, ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾವಳೆ. ನಿಮ್ಗೇನ್ ಮೇಡಮ್ ಅವರೇ, 2 ಗಂಡು ಮಕ್ಕಳು, ಸ್ವಂತ ಮನೆ ಇದೆ, ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರ್ತದೆ. ಆದ್ರೆ ನಾನು ಪಟ್ಟಿರೋ ಕಷ್ಟ ಯಾರಿಗೂ ಬೇಡ. ಮಕ್ಕಳು ಚಿಕ್ಕವರಾಗಿದ್ದಾಗೆ ಗಂಡನ ಕಳ್ಕೊಂಡೆ. ಬೇರೆ ಊರು, ಕೆಲಸ, ಸರ್ವೀಸು, ಮನೆ ಬೇರೆ ಮಾಡಿದೆ. ಜೊತೆಗೆ ಮಕ್ಕಳು ಮದುವೆ ಮಾಡೋ ಅಷ್ಟರಲ್ಲಿ ಸಾಕಾಗೋಗಿದೆ.
ಅದರಲ್ಲಿ ದೊಡ್ಡ ಮಗನ ತಲೆನೋವು ಬೇರೆ. ಏನು ಮಾಡೋದು? ಅಯ್ಯೋ ಟೆನ್ಷನ್ ಮಾಡ್ಕೋಬೇಡಿ ಬಿಡಿ ಮೇಡಮ್ ಅವರೇ, ಎಲ್ರಿಗೂ ತಲೆನೋವು ಇದ್ದದೆ, ಯಾರಿಗೆ ತಲೆನೋವಿಲ್ಲ? ನೋಡಮ್ಮ, ಪಿ ಸಿ ಗೋವಿಂದಪ್ಪ ಮದುವೆಗೆ ಬರ್ತಾರೆ, ಅವ್ರ ತವ ಮಾತಾಡ್ತೀನಿ. ಸರಿ, ನಾನು ಬರ್ತೀನಿ, ಸಂಜೆ ಸಿಗ್ತೀನಿ. ಹೋಗಿ ಬನ್ನಿ. ಓ ರಾಮ, ಯಾವಾಗ ಬಂದೆ? ಈಗ ಬಂದೆ. ಮದುವೆಗೆ ಬಂದ? ಚೆನ್ನಾಗವ್ರ ಮನೇಲೆಲ್ಲ? ಚೆನ್ನಾಗಿದ್ದಾರೆ. ಏನ್ ಸಮಾಚಾರ? ಯಾವಾಗ ಬಂದ್ರಿ? ಇವಾಗ ತಾನೇ ಬಂದೆ. ಹೌದಾ? ಏನಾಯ್ತು ಕೇಸಿನ ವಿಚಾರ? ಲಾಯರ್ ಮುಂದಕ್ಕೆ ಹಾಕ್ತಾನೆ ಅವನೇ ಕಣ. ಹೌದಾ? ತಹಸೀಲ್ದಾರ್ಗೆ ಹೇಳಿದ್ದೀನಿ, ಮಾತಾಡುವ. ಸರಿ ಸರಿ ಅಂತ ಇದ್ಯಾ ಕೊಳಕ್ ಬನ್ನಿ. ಬನ್ನಿ. ಬರ್ತೀನಿ ನಡೀರಿ. ಬಲಾರಾಮ. ಓ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಕಾಪಿ ಗಿಪಿ ಕೊಟ್ಟಾನೆ? ಕೊಟ್ಟಿದ್ದೀನಿ. ಚೆನ್ನಾಗಿದ್ದೀರಾ? ನೀರು ಕೊಡವಾ ಕುಡಿಯಕ್ಕೆ? ತಂದೆ. ಕೋರ್ಟ್ ಕೇಸ್ ಏನಾಯ್ತ್ರಿ? ಅಯ್ಯ, ಕೋರ್ಟ್ಗೆ ಹೋಗ್ಲಿಲ್ಲ. ಆ ಲಾಯರು ಕೇಸ್ನ ಮುಂದಕ್ಕೆ ಹಾಕ್ಸ್ಬಿಟ್ಟ. ಯಾಕಂತೆ? ನನ್ನ ಮಾತೇಳಿ ಕೇಳ್ತೀರಾ ನೀವು? ತಗೊಂಡೋಗ ಆ ಲಾಯರ್ ಕೊಟ್ಟಿದ್ದೀರಲ್ಲ. ನಾನು ಎಷ್ಟು ಸಲ ಹೇಳಿದ್ರು ನನ್ನ ಮಾತೇ ಕೇಳಕ್ಕಿಲ್ವಲ್ಲ ನೀವು? ನಿಮ್ಮದೇ ನಡಿಬೇಕು ಅಂತ ಹೋಯ್ತೀರಿ. ಅಯ್ಯೋ, ಗೊತ್ತಾಗ್ಲಿಲ್ಲ ಬಿಡಿ. ಏನೋ ಮಾಡಿ ಆ ಲಾಯರ್ನಾರು ಬದಲಾಯಿಸ್ಬೇಕಪ್ಪ. ನೀವೇ ಏನಾರು ಮಾಡಿ. ಸರಿ, ನಾನು ಹೇಳ್ತೀನಿ ಹಂಗೆ ಮಾಡಿ. ಮುಂದಿನ ಸರ್ತಿ ಅವ್ರ ಹತ್ರ ಮಾತಾಡುವ. ಆಯ್ತು ಬಿಡಿ. ಅದೇನು ತೀರ್ಮಾನ ತಗೋಬೇಕೋ ತೀರ್ಮಾನ ತಗೊಂಡು ಮಾತಾಡುವ. ನೀವೇ ಏನಾರ ಮಾಡಿ ಹಂಗಾರೆ. ಕೇಸ್ ಹಂಗೆ ನಿಂತೋಗ್ಬಿಟ್ಟೈತಲ್ಲ, ಖಾತೆ ಗೀತೆ ಮಾಡ್ಸೋರಂತೆ. ಅವ್ನಿಗೆ ಹೇಳ್ತೀನಿ ಬನ್ನಿ. ಹಂಗೆ ಮಾಡೋಣ ಬಿಡಿ. ಬನ್ನಿ. ಮುಂದೆ ಏನು ಮಾಡವ ಅಂತ? ಏನು ಮಾಡುವ ಅಂದರೆ? ಹರೀಶಿಂಗೆ ಸುಧನ್ನ ತನ್ಕೊಳವ ಅಂತಿದ್ದೀವಿ. ಏನು ಮಾತಾಡ್ತಾ ಇದ್ದೀರಾ? ಅವಳಿಗಿನ್ನೂ 12 ವರ್ಷ. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಾರಾ? ನಮ್ದು ತಮ್ದು ಅಂತ ಏನೋ ಮಾಡ್ಕೊಳವ ಅಂತ ಇದ್ದೀವಿ. ಯಾಕೆ 12 ವರ್ಷಕ್ಕೆ ನೀವು ನನ್ನ ಮದ್ವೆ ಆಗ್ಲಿಲ್ವಾ? ಅವಾಗಿದೆಲ್ಲ ಗೊತ್ತಾಗ್ಲಿಲ್ವಾ? ಮದ್ವೆ ಆದಾಗ ನಿಮ್ಮ ಮನೇಲಿ ಬರೀ ಚಾಕ್ರಿ ಮಾಡೋದೇ ಆಗದೆ. ನನ್ನ ತಮ್ಮಂಗೆ ಏನ್ ಕಮ್ಮಿ? ನನ್ನ ತಮ್ಮಂಗೆ ನನ್ನ ಮಗಳನ್ನ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ? ಸುಮ್ಕಿರವ, ನಿಂಗೆ ತಿಳಿಯಾಕಿಲ್ಲ. ನಾವು ದೊಡ್ಡ ದೊಡ್ಡವ್ರು ಮಾತಾಡ್ತಾ ಇಲ್ವಾ? ನಿಂದೇನಿದು ಮಧ್ಯದಲ್ಲಿ? ನೀನ್ ಸುಮ್ ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಕ್ಕಿಲ್ಲ. ಅದೆಲ್ಲ ಇವಾಗ ಯಾಕೆ? ನೀ ಸುಮ್ನಿರು ಹರೀಶ, ನೀ ಚಿಕ್ಕವನು, ಅದನ್ನೆಲ್ಲ ಮಾತಾಡ್ಬೇಡ. ಅಕ್ಕ, ನಿನ್ ತಲೆಗಿಲೆ ಕೆಟ್ಟೈತಾ? 12 ವರ್ಷದ ಹುಡುಗಿನ ಮದ್ವೆ ಆದ್ರೆ ಪೊಲೀಸರು ಸುಮ್ಮನೆ ಬಿಟ್ಟಾರ? ಪೊಲೀಸು ಗಿಲಿಸು ಏನು ಆಗಕ್ಕಿಲ್ಲ, ನೀನ್ ಸುಮ್ಕಿರ್ಲ. ಏನೋ ನಮ್ದು ತಮ್ದು ಸಂಬಂಧ ಉಳ್ಕೊಳ್ಳಿ ಅಂತ ಕೇಳ್ತೀವಪ್ಪ, ತಪ್ಪ? ಈಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗ್ ನನ್ ಪೊಲೀಸ್ ಸ್ಟೇಷನ್ ಕಳ್ಸೋ ತನಕ ನಿನ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಸುಮ್ನಿರು ಹರೀಶ, ದೊಡ್ಡವ್ರು ನಾವು ಮಾತಾಡ್ತಾ ಇಲ್ವಾ? ನನಗಿರೋದು ಒಬ್ಳೆ ಮಗಳು. ಮಕ್ಕದ ಮೇಲೆ ಹೊಡಿತೀನಿ, ನನಗೆ ಎದುರು ಮಾತಾಡ್ತೀಯಾ? ಅವಳಿಗೇನೋ ಬುದ್ಧಿ ಇಲ್ಲ ಹಂಗೆ ಆಡ್ತಾಳೆ ಅಂದ್ರೆ ನೀವು ಹಂಗೆ ಆಡ್ತಿರಲ್ಲ. ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಅದ್ಯಾಕೆ ಹಂಗೆ ಆಡ್ತೀರಾ? ಅದ್ಯಾಕೆ ಒಳ್ಳೆ ಎಳೆ ಮಗಿ ತರ ಅಳ್ತಿದ್ಯಾ? ಸ್ವಲ್ಪ ಸುಮ್ಕಿರು. ಸುಮ್ಮನಿರಯ್ಯ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಏನೋ ನಿನಗೆ ಗೊತ್ತಿಲ್ಲದೆ ಮದುವೆ ಮಾಡೋಕ್ಕಾಗತ್ತಾ? ಅದಕ್ಕೇನೋ ಬುದ್ಧಿ ಇಲ್ಲ. ಬಿಡ್ಬಿಡಿ, ಕೆಲಸ ನೋಡಿ. ಹಂಗಾದ್ರೆ ಮದುವೆ ಮನೇಲೆ ಒಪ್ಪಿಗೆ ತಗೊಳ್ಳೋಣವಾ? ಹಂಗೆ ಮಾಡಿ. ಸರಿ, ಹಂಗಾದ್ರೆ ಮದುವೆ ಮನೆಗೆ ಹೋಗೋಣ. ನಡೀರಿ, ಹೋಗುವ. అరే బిప్పి డోలు పాడు నాಕು ಸಾಲು ಅರೆ ಬಿಪ್ಪಿ ಡೋಲು ನಿನಗಿಂದ ಯಾರು ಮೇಲು ಅರೆ ಬಿಪ್ಪಿ ಡೋಲು ಪಾಡು ನಾಕು ಸಾಲು ಅರೆ ಬಿಪ್ಪಿ ಡೋಲು ನಿನಗಿಂದ ಯಾರು ಮೇಲು ಮನಸೇ ಮಡಿಲು ಗನಸೇ ಮಗಳು ಕಂಡು ಹೆಣ್ಣಿನ ನಾಲ್ಕು ಕಣ್ಣಿನ ಮುಂದೆ ಜೀವನದ ಕಡಲು ಕಡಲು ಮದುವೆ ಎಂಬುವ ಆಗಿ ದೋಣಿಯಲ್ಲಿ ಮುಟ್ಟಬೇಕಿದೆ ಸುಖದ ಮುಗಿಲು ರಾರ ಇಂಟಿಗೆ ಬೆಳ್ಳಿ
ಮರಿಬೇಡಿ ಕಣ್ರೆ. ಆಯ್ತು ಕಣೆ, ಮರಿಯಲ್ಲ ಹೋಗು. ಏ ಬಾರೆ, ಅಂಗಡಿ ಹತ್ರ ಹೋಗಿ ಬುಕ್ಸ್ ತಗೊಂಬರೋಣ. ಹ್ಞೂ ಕಣೆ. ಏ ಇಲ್ಲ ಕಣ್ರೆ, ನಾನು ಬರಲ್ಲ. ಊರಿಂದ ನಮ್ಮ ಅಜ್ಜಿ ತಾತ ಬಂದಿದ್ದಾರೆ, ನೀವು ಹೋಗ್ರಿ. ಏ ಬಾರೆ, ಇವಳನ್ನೇನು ಕೇಳೋದು, ನಾನು ಹೋಗ್ಲಾ? ಏ ನಿಂತ್ಕೊಳ್ರೆ, ನಿಂತ್ಕೋ. ತಿರ್ಗಾ ಕರೀತಿದ್ರೆ ನಾನು ಬರ್ತೀನಿ, ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ? I am coming, road, road coming me. Ayo road. Na ಬಂಡೆ came road I came. Yava. ಏ ಮೇಷ್ಟ್ರು ಬರ್ತಾನ ನೋಡ, ಅದೇ ಹಿಂಗ್ ಕುಡ್ಕೊಂಡ್ ಬಂದವನು. Where I see, there I stone. ತಟಾಡ್ತಾವ್ನೆ. ಏನ್ ರೋಡ ಹೂ ಇಸ್ ಯಾರೋ ಒಂದು ಚೀಫ್ ಮಿನಿಸ್ಟರ್ ಮಾಡಿದ್ರು. ಆಯ್ಕೆ ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟಿದಾರಲ್ವೇನೆ, ಏನೇ ಮಾಡೋದು? ಸಖತ್ತಾಗಿತ್ತು. ಬರೀ ಸೀರಿಯಲ್ಲೇ ನೋಡ್ತೀಯಾ? ಬಂದ್ರೆ ನಿನ್ನೆ ಮೂರ್ ಬಂತು ಹೋಗೋದಾ? ಏ ತಾಳ್ರೆ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಏನ್ ವಿಷಯ ಹೇಳೆ? ಏನ್ ಹೇಳೆ? ನಾಳೆ ನಾನು ಸ್ಕೂಲಿಗೆ ಬರಲ್ಲ. ನಾನು ನಮ್ಮಮ್ಮ ನಮ್ಮಪ್ಪ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೌದಾ? ಹಂಗಾರೆ ಪ್ರಸಾದ ಜಾಸ್ತಿ ತಗೊಂಬಾರೆ. ಕಣೆ ತಗೊಂಬಾರೆ. ಇಷ್ಟು ಬೇಕಾ? ಇಷ್ಟು ಬೇಕು. ಬಾಯ್ 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 ಬಾಯ್. ಲೇ ಬಂದ್ರೆ ಟೈಮ್ ಆಯ್ತು, ಬಾರೆ ಬೇಗ ಹೋಗೋಣ, ಇಲ್ಲಾಂದ್ರೆ ನಮ್ಮ ಅವ್ವ ಬೈತಾಳೆ. ಕಟ್ಟಾಗೋಯ್ತು, ಸುಸ್ತಾಗ್ತಿದೆ, ಮೈ ಕೈ ಎಲ್ಲ ನೋವು. ಬೇರೆ ಅಲ್ಲಿ ಹೋಗ್ಬಿಟ್ಟಿದ್ದೆ, ಭಯ ಆಯ್ತೈತಿ ಯಾಕೋ. ಏನು ಮಾಡೋದು? ಅಯ್ಯೋ, ಸಂಜೆ ಬೇರೆ ಆಗಿದ್ದು, ಕತ್ಲಾಗ್ತದೆ. ಸಿಂಹನ ಏನಾದರೂ ಬಂದರೆ ದೇವ್ರೇ ಪರಮಾತ್ಮ, ನನ್ನ ಮಗಳಿಗೂ ನನ್ನ ಗಂಡಂಗೂ ಒಳ್ಳೆ ಬುದ್ಧಿ ಕೊಡಪ್ಪ, ಅವರಿಬ್ಬರನ್ನೂ ಕಾಪಾಡಪ್ಪ, ನನಗೊಂದು ನೆಮ್ಮದಿ ಕೊಡಪ್ಪ. ಈ ಮನೇಲಿ ಕಸ ಮುಸ್ರಿಂದ ಹಿಡಿದು ಎಲ್ಲ ಕೆಲಸ ನಾನೇ ಮಾಡಬೇಕು. ಅಲ್ಲ ಡೈರಿಗೆ ಹೋಗಿ ಹಾಲು ಕೊಟ್ಟು ಬರೋಕ್ಕೂ ಆಗಲ್ವಾ?
ಏನು ಜನ್ಮಾನೋ ನನ್ನ ಗಂಡನಿಗಂತೂ ಒಂಚೂರು ಜವಾಬ್ದಾರಿ ಇಲ್ಲ. ಮುಳುಗಕ್ಕೆ ಮುಂಚೆ ಮನೆ ಸೇರ್ಕೋಬೇಕನ್ನೋ ಜ್ಞಾನ ಇಲ್ಲ. ದೇವು ಥರ ಸಾಯ್ಬೇಕು ಈ ಮನೇಲಿ ಒಬ್ಳೆ. ರಮೇಶ್ ಅಣ್ಣ, ಏನವ? ಶಾಂತಣ್ಣನು ಸುಧಾ ಇಬ್ರು ಮನೇಲಿಲ್ಲ. ಹಾ ಕ್ಯಾನ್ ಕೊಡ್ತೀನಿ, ಹೊಸಿ ಡೈರಿಗೆ ಹಾಕ್ಬಿಡ್ತೀರಾ? ಆಗ್ಲಿ ಕೊಡವ. ಸರಿ ಬಂದೆ. ಹಂಗೆ ದಾರಿಲಿ ಎಲ್ಲರೂ ಶಾಂತಣ್ಣ ಸಿಕ್ಕರೆ ಹೊಸಿ ಬೇಗ ಮನೆಗೆ ಬರ್ಬೇಕಂತ ಹೇಳ್ತೀನಿ. ಸರಿ ಕವ. ಒತ್ ಮುಳುಗಕ್ ಮುಂಚೆ ಮನೆಗೆ ಬಂದು ಸೇರ್ಕೋಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ಅವ್ರ ಅಪ್ಪನೂ ಹಂಗೆ ಒಳ್ಳೆ ಗಂಡು ಮಕ್ಳ ತರ ಬೆಳೆಸ್ತಾವನೆ. ಮುಂದಕ್ಕೆ ದೇವ್ರು ಸರಿಯಾಗಿ ಮಾಡ್ತಾನಲ್ಲ ಗೊತ್ತಾಗುತ್ತೆ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್. ಹೆಣ್ಮಕ್ಳು ಬರೋ ಒತ್ತೇನೆ ಇದು. ಒತ್ತು ಗೊತ್ತು ಬೇಡವಾ ನಿಂಗೆ? ಅಲ್ಲಿ ನೋಡು ಏನ್ ಜಂಬ ಬಂದಿದೆ. ಏನಾರ ಮಾತಾಡ್ತಾವಳ? ಬಾಯಿಗೆ ಇಟ್ಕೊಂಡಿದ್ಯೆ? ಏನ್ ದುರಂಕಾರ. ಕೆಲವೊಮ್ಮೆ ಹಾಕ್ಲಾ? ಲೋ ಸಿದ್ಧಾ. ಓ ಅಣ್ಣ, ನಾಳೆ ಟ್ರಾಕ್ಟರ್ ತಗೊಂಡು ಹೊಲ ತಕೋಗ್ಲಾ? ಸರಿ ಅಣ್ಣ. ಏನಣ್ಣ ಹೂಗಿ ಜೋರಾಗಿ ತಕೊಯ್ತಿದ್ಯಾ? ಪ್ರಸ್ತಗಿಸ್ತಾನ ಒಂದು ಮಗುವಾಗಿದ್ರು ಏನಣ್ಣ ನೀನು ಹುಡುಗಾಟ? ಬಟ್ಟಿದೆ ಲೈ ಸದಾಶಿವಂಗ್ ಅದೇ ಜ್ಞಾನ ಅಂದಂಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ? ಹೌದಲ್ಲ. ಸರಿ ನಂದು ಒಂದು 20 ರೂಪಾಯಿ ತಕ ಗೋಲ್ಕೋಕ್ ಹಾಕು, ನನ್ನ ಹೆಸರು ಹೇಳ್ಕೊಂಡಿರ್ಲಿ. ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ಹೆಂಗೋಯ್ತಿ? ಮಳ್ಬರಂಗೈತಿ, ಮಿಂತೈತೆ. ಬಸ್ ಸ್ಟ್ಯಾಂಡ್ ತಾವ್ ಗಾಡಿ ಹಾಕಿ ಬಸ್ಸಲ್ಲಿ ಹೋಯ್ತಿಂಕಲ್ಲ. ಸರಿ ಆಯ್ತು, ಹೋಗ್ಬಾ, ಒಳ್ಳೇದಾಗ್ಲಿ. ಇವನ್ ಯಾಕ್ಲ ಹಿಂಗ್ ಬಿದ್ದಿದ್ದನು? ಅವನಾ? ಅವನಿಗೆ ಏನಣ್ಣ ಗೇಯ ಕೇಮೆ 3 ಹೊತ್ತು ಕುಡಿತಾನೆ, ಬಂದು ಬಿದ್ಕತಾನೆ ಇಲ್ಲಿ. ಇವನೇನೋ ಗೆ ದಬ್ಬಾಕಿರೋರಂಗ ಆಡ್ತಾನೆ. ಬಡ್ಡಿ ಇದ. ಎಲ್ಲೋದಿವಳು ಲೈಟು ಹಾಕ್ತೆ. ಬೆಳಗ್ಗೆ ನೋಡಿದ್ರೆ ಜವಾಬ್ದಾರಿ ಅಂತಿದ್ಲು. ಲೈಟ್ ಹಾಕೋಷ್ಟು ಜವಾಬ್ದಾರಿ ಇಲ್ವ ಇವಳಿಗೆ? ಅವ್ರ ಅವ್ವನ ಜೊತೆ ಊರ್ಗೀರ್ಗೇನಾದ್ರೂ ಹೊಂಟೋದ್ಲ ಹೆಂಗೋ. ಅಣ್ಣ, ಶಾಂತಣ್ಣ. ಏನ್ ರಮೇಶ? ಹಾಲು ಹಾಕಕ್ ಕೊಟ್ಟಿದ್ರು, ತಗೊಳ್ಳಿ. ಹಾಲು ಹಾಕಕ್ ಕೊಟ್ಟಿದ್ಲ? ಇಲ್ಲೇ ಇದ್ಲಾ? ಮತ್ತೆ ಲೈಟ್ ಆಫ್ ಆಗೈತೆ. ಕರೆಂಟ್ ಏನಾದ್ರು ಹೋಗೈತಾ? ಸುತ್ತಮುತ್ತ ಎಲ್ಲ ಕರೆಂಟ್ ಐತೆ. ಒಂದು ಮಗಿನ ತಾಯಿ ಆದ್ರೂ ಇನ್ನೂ ಜವಾಬ್ದಾರಿ ಬಂದಿಲ್ಲ ಇವಳಿಗೆ. ಬಾಗ್ಲೂ ತೆಕ್ಕೊಂಡು ಹೋಗೋಳಲ್ಲ. ಇವ್ಳಿಗೆ ಏನು ಮಾಡ್ಬೇಕು? ಇವ್ಳಿಗೆ ಇಷ್ಟು ಜವಾಬ್ದಾರಿ ಇಲ್ದೆ ಹಿಂಗೆ ಆಗ್ಬಿಟ್ಟವಳೆ. ಮೊದಲು DP ರೆಡಿ ಮಾಡಿಸ್ಬೇಕು. ಅಯ್ಯೋ, ಇದು ಬೇರೆ ಚಾರ್ಜ್ ಇಲ್ವಲ್ಲ. ಬೆಂಕಿಪಟ್ಟಣ. ಹಾಂ ಹಾಂ, ಎಲ್ಲಿ ಹಾಳಾಗೋದ್ಲಪ್ಪ ಇವಳು. ಒಂದು ದೀಪನಾದರೂ ಹಚ್ಚಿಡ್ಬೇಕು ಅನ್ನೋ ಜ್ಞಾನ ಇಲ್ಲ. ನಾಳೆ ಬೆಳಗ್ಗೆ ಹೆಂಗಾದರೂ ಸರಿ DP ರೆಡಿ ಮಾಡಿಸ್ಬೇಕಣಪ್ಪ. ಏ ಪಾರ್ವತಿ, 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 ಲೇ ಮಾತಾಡೆ. ಪಾರ್ವತಿ ಎದ್ದೇಳೆ. ಏನಾಯ್ತೆ? ಪಾರ್ವತಿ, 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 ಲೇ ಕೈ ಕಾಲಾಡ್ತಾ ಇಲ್ಲ, ಎದ್ದೇಳೆ. ಪಾರ್ವತಿ, ಏನಾಯ್ತೆ? ಪಾರ್ವತಿ, ಯಾಕೆ ಹೇಳ್ತಾ ಇದೀಯಾ? ಯಾಕೆ ಹೇಳ್ತಿದೀಯಾ? ಯಾಕೆ ಹೇಳ್ತಿದೀಯಾ? ಹೇಳೆ. ಅದೇನು ಹೇಳ ಸಾಯ. ಹೇಳೆ, ಹೇಳೆ.
ಕೊಡ್ತೀನಿ ಕಣಲೇ ನನ್ನ ಮಗಳ ಬೇಕಿತ್ತ ನನಗೆ ಸಮಾಧಾನ ಮಾಡ್ಕ ಹುಡ್ಕೊಂಡು ಅವ್ರ ಮನೆ ಹಾಳು ಮಾಡ್ತೀವಿ ಏನಾಯ್ತು ಶಾಂತನ? ಯಾಕೆ ಏನಾಯ್ತು ಶಾಂತನ? ಈ ನನ್ ಮಗಳು ಬಾಳ ಹಾಳು ಮಾಡ್ಬಿಟ್ಟವನಕ್ಕಲ್ಲ ಶಾಂತನ ನನ್ ಮಗಳು ಬಾಳ ಹಾಳು ಮಾಡ್ಬಿಟ್ಟವನಕ್ಕಲ್ಲ. ಏನ್ ಮಾತಾಡ್ತಿದ್ಯಾ? ಕರೆಕ್ಟಾಗಿ ಹೇಳು. ಈ ನನ್ ಮಗನ್ ರೇಪ್ ಮಾಡ್ಬಿಟ್ಟವನಕ್ಕಲ್ಲ. ಕುಡುಕ್ ನನ್ ಮಗನ ಎದೊಳಕ್ಕೆ ಆಯ್ತಲ್ವಲ್ಲಣ್ಣ? ನಾನ್ ಯಾಕಲ ನನ್ ಮಗಳ ಬಗ್ಗೆ ಸುಳ್ಳು ಹೇಳಿ ಈ ನನ್ ಮಗನ ಸಾಯಿಸ್ಬಿಡ್ತೀನಿ. ಸಮಾಧಾನ ಮಾಡ್ಕ ಶಾಂತನ. ಕೂತ್ಕ ಮಾತಾಡೋಣ, ಕೂತ್ಕ ಸಮಾಧಾನದಲ್ಲಿ ಕೂತ್ಕ. ನೀನ್ ಒಳ್ಳೆ ಎಳೆ ಮಗಿನ ತರ ಆಡ್ತೀಯಲ್ಲ, ನೀನು ಬುದ್ಧಿವಂತಾಗಿ ನೀನ್ ಈ ರೀತಿ ಮಾಡಿದ್ರೆ ಕೂತ್ಕ. ಒಂದ್ 5 ನಿಮಿಷ ಕೂತ್ಕ, ಸಮಾಧಾನ ಮಾಡ್ಕ. ಸಿದ್ಧಾ ಹಾ ತಗೊಳ್ತಾಳ ತಗತೀನಿ. ಈ ನನ್ ಮಗನ್ ಮಾತ್ರ ಬದುಕಕ್ ಬಿಡಲ್ಲಕ್ಕಲ್ಲ. ಸಮಾಧಾನ ಮಾಡ್ಕ ಶಾಂತಣ್ಣ. ಅದೇನ್ ಮಾಡ್ತಿದ್ಯಾ ಶಾಂತಣ್ಣ? ಸಮಾಧಾನ ಮಾಡ್ಕೊ. ಸುಮ್ನಿರ್ಲೇ. ಹಾ ಹೇಳಿ ಶಾಂತು. ರೇ ಗೋವಿಂದಪ್ಪ ಎಲ್ಲಿದ್ದೀರಿ? ಯಾಕಪ್ಪ ಏನಾಯ್ತು? ಅರ್ಜೆಂಟಾಗಿ ಇಲ್ಲಿಗೆ ಬನ್ರಿ. ಏನು ವಿಷಯ ಅಂತ ಹೇಳಪ್ಪ. ಅದೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಅರ್ಜೆಂಟಾಗಿ ಬನ್ರಿ. ಸರಿಯಪ್ಪ. ತಾಳಪ್ಪ, ಒಂದು ಫೋನ್ ಹಾಕ್ತೀನಿ. ಹಲೋ ಹಲೋ ಶಾಂತು ಅಣ್ಣ, ನಾನು ಸಿದ್ದಣ್ಣ. ಸಿದ್ದು, ಎಲ್ಲಿಗೆ ಬರ್ಬೇಕಲ್ಲ? ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅಣ್ಣ ಇಲ್ಲಿ ಪಂಚಾಯತಿ ಕಟ್ಟೆ ಅರಳಿ ಮರ್ತ ಕೂತಿದ್ದೀವಿ, ಬನ್ನಿ. ಆಯ್ತಪ್ಪ, ಪಂಚಾಯತಿ ಕಟ್ಟೆ ಅಂತೆ. ಆಯ್ತು, ಕೂತ್ಕೊಳ್ಳೋಣ, ಹೋಗೋಣ. ಹಾಂ ಯಾಕ್ರ ಏನ್ರ ಏನಾಯ್ತು ಅಣ್ಣ? ಏನಾಯ್ತಲ್ಲ ಅಣ್ಣ, ಈ ನನ್ನ ಮಗ ಶಾಂತಣ್ಣ ಮಗಳು ರೇಪ್ ಮಾಡವನೆ ಅಂತ. ಹೌದಾ? ನನ್ನ ಮಗಳು ಭಾಳ ಹಾಳು ಮಾಡವನೆ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಿದ್ದೀನ? ಆಯ್ತು ಸುಮ್ಮನೆ ಇರಪ್ಪ, ಆಯ್ತು. ಶಾಂತು, ಆಯ್ತು ಸಮಾಧಾನ ಮಾಡ್ಕೊ. ನಾವಿಲ್ವಾ? ಭಗವಂತ ಇದ್ದಾನೆ, ತಲೆ ಕೆಡಿಸ್ಕೋಬೇಡ, ನಾವಿದ್ದೀವಿ. ಹಾಂ ಇರು, ಬಂದೆ. ಸಿದ್ಧ ಬರಲ ಇಲ್ಲಿ ಹೇಳೋಣ. ಲೋ ಅಶೋಕ, ಈ ಕುಡುಕ್ ನನ್ನ ನಿನ್ನ ಸ್ಕೂಟ್ರಲ್ಲಿ ಎತ್ತಾಕ ಹೋಗೋ. ಹಾಗೆ ಬಿದ್ದಿದ್ದೋದನು ಇನ್ನೊಬ್ಬನ ಯಾವನಾದ್ರೂ ಹಿಂದ್ಗಡೆ ಕೂರಿಸ್ಕೊ. ಸಿದ್ಧ ಆಟೋ ತಗೋ ಬರಲ್ಲ. ಆಯ್ತಣ್ಣ. ಶಾಂತು ನೊಂದ್ಕೋಬೇಡ, ಬಾ. ಶಾಂತು ಬಾ. ಬರಕಿಲ್ಲ ರೀ, ನಂಗೆ ನ್ಯಾಯ ಬೇಕು. ಚಿಕ್ಕ ಮಕ್ಳ ಥರ ಆಟ ಮಾಡಬೇಡಿ, ಬನ್ನಿ ಶಾಂತು. ರೇ ಬರಕಿಲ್ಲ ಕಣ್ರೆ, ನನಗೆ ನ್ಯಾಯ ಸಿಗೋವರೆಗೂ ನಾನು ಬರಕಿಲ್ಲ. ನಾ ಹೇಳ್ತಿಲ್ವಾ, ಸಣ್ಣ ಮಕ್ಳ ಥರ ಆಡಬೇಡಿ ಶಾಂತು. ನೀ ತಿಳಿದವಂತಾನೆ. ನಡಿ ಶಾಂತು, ಸಾಹೇಬ್ರ ಜೊತೆ ಮಾತಾಡಿದ್ವಿ. ಬಾ ಶಾಂತು, ಆಟ ಮಾಡಬೇಡ. ಹೇಳಪ್ಪ, ಬಾ ದೊಡ್ಡವ್ರು ಕರಿತಾವ್ರೆ ಅಂದ್ರೆ ಹೋಗ್ಬೇಕು. ಬನ್ನಿ, ಕರ್ಕ ಬನ್ನಿ. ಸಮಾಧಾನ ಮಾಡ್ಕೊಂಡು ಬಾ. ನಾವಿದೀವಲ್ಲ ದೊಡ್ಡವರು, ಏನಾದರೂ ಮಾಡೋಣ. ಲೋ ಹರೀಶ, ನಿಮ್ಮ ಅಪ್ಪನು ನಿಮ್ಮ ಅವ್ವನು ಕರ್ಕ ಬರ್ಲಿಲ್ಲ ನಿಮ್ಮ ಅಕ್ಕರ ಮನೆ ತವ. ಸ್ವಲ್ಪ ಕೆಲಸ ಐತೆ, ಬಾರ್ಲಾ? ಏನಿಲ್ಲ, ಬಾರ್ಲಾ, ಹೇಳ್ತೀನಿ. ಸರಿ. ಅಣ್ಣ, ಯಾರಿಗೂ ಅನ್ಯಾಯ ಮಾಡ್ದಿರು ನಮ್ಗೆ ಹಿಂಗಾಗೋಯ್ತಣ್ಣ. ಏನೋ ಕೆಟ್ಟಗಳಿಗೆ ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗುತ್ತೆ? ಆ ಮಗಿಗೆ ಟವಲ್ ಹಾಕಿ ಕಳಿಸಮ್ಮ. ಅಳ್ಬೇಡಮ್ಮ.
ಇಲ್ಲ ಅಣ್ಣ, ನನ್ನ ಮಗುನೆಲ್ಲೂ ಕಳ್ಸಲ್ಲ ಅಣ್ಣ. ನಾನೆಲ್ಲೂ ಕಳ್ಸಲ್ಲ ಅಣ್ಣ. ನನ್ನ ಮಗುನ ದೂರ ಮಾಡಬೇಡಿ. ನಿಮ್ ಕಾಲಿಗೆ ಬೀಳ್ತೀನಣ್ಣ. ನಿಮ್ ತಮ್ಮಯ್ಯ ಅಣ್ಣ. ಈಗ ಸಮಾಧಾನ ಆಯ್ತೇನೋ ನಿಂಗೆ? ಏಯ್, ನಿಂಗೆ ಸಮಾಧಾನ ಆಯ್ತಾ? ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ನಮ್ಮವ್ವ ಕಾಲಿಗೆ ಬಿದ್ದು ಬೇಡ್ಕೊಂಡ್ರಲ್ಲೋ ಮದ್ವೆ ಮಾಡ್ಕೊಡಿ ಅಂತ. ಮದ್ವೆ ಮಾಡಿದ್ರೆ ನನ್ನ ಮಗಳ ಜೀವನ ನರಕ ಮಾಡ್ಬಿಟ್ಟಲ್ಲೋ. ಅಣ್ಣ, ಆಟೋ ಬಂದೈತೆ ನೋಡೋಣ. ಸರಿ ಆಯ್ತು. ಮಗಿಗೆ ಟೋಲ್ ಹೊಸ್ಕೊಂಡು ಕರ್ಕ ಬರ್ರವ, ಆಸ್ಪತ್ರೆಗೆ ಹೋಗೋಣ. ನಡಿರ್ಲ ಆತಗೆ ಕಂಡರ ಮನೆ ವಿಚಾರ ಅಂದರೆ ಏನು ಕೆಲಸ ಇದ್ರು ಬಿಟ್ಟು ಬಂದ್ಬಿಡ್ತೀರಿ. ಥೋ, ನಿಮ್ಮ ಜನ್ಮಕ್ಕೋಸಿ. ಮಗ ಇಂಥ ಮನೆಗೆ ದೇವ್ರು ಏನೆಲ್ಲ ಮಾಡ್ಬಿಟ್ಟ ನೋಡು. ಏನಾಯಿತೋ ಅಬಲೆಯರೇ ಪುರುಷದಾಹಕ್ಕೆ ಸೋತವರೇ ಪರದೆ ಹಿಂದೆ ಪರಿಪರಿಯ ನಾಟಕ ಏನೇ ತವಕ ಕುಹಕ ಏನಾಯಿತೋ ಅಬಲೆಯರೇ ಪುರುಷದಾಹಕ್ಕೆ ಸೋತವರೇ ಸರಿ, ನೀವೆಲ್ಲ ಕೂತ್ಕೊಳ್ಳಿ. ಹಿಂದೆ ಪರಿಪರಿಯ ನಾಟಕ ಏನೇ ತವಕ ಕುಹಕ ಜೋರಾಗಿ ಉಸಿರಾಡು. ಏನಾಯ್ತು ಪುಟ್ಟ? ನಾನು ಸ್ಕೂಲಿಂದ ಬರ್ತಾ ಇದ್ದ. ಏನ್ ಮಾಡ್ದ? ನಾನು ಬೇಡ ಬೇಡ ಅಂದ್ರು ನನ್ನ ಬಲವಂತ ಕರ್ಕೊಂಡೋಗ್ಬಿಟ್ಟ. ಎಲ್ಲಿ ಕರ್ಕೊಂಡೋಗಿದ್ದ? ನಂಗೆ ಇವಾಗೂ ತುಂಬಾ ನೋವಾಗ್ತಿದೆ. ಪರಿಪರಿಯ ಮಿಷವೇ ಹೆಣ್ಣುಗಳ ಕಥೆಗಳನ್ನು ಮುಗಿಸೋ ಖಡ್ಗ ಅವುಗಳ ಅಬ್ಬರಗಳೇ ಗಂಡುಗಳ ಕೆಣಕುವ ಒಟ್ಟೊಲಗ ಅರರೇ ಹೆಣ್ಣಿಗೆ ಶೋಷಣೆಯ ಬೇಲಿದೆ ಗಂಡಿಗೆ ದೋಷಣೆಯ ಲಾಲಿದೆ ಕಾಲದ ಈ ಆಟಕ್ಕೆ ಸಿಲುಕೋ ಬೊಂಬೆಗಳು ಯಾರು ನೀನೇ ಹೇಳು ಏನಾಯಿತೋ ಅಬಲೆಯರೇ ಪುರುಷದಾಹಕ್ಕೆ ಸೋತವರೇ ಪರದೆ 100% ಕನ್ಫರ್ಮ್ ಆಗಿದೆ. ಹೌದಾ? ಹಾಗಾದ್ರೆ ರಿಪೋರ್ಟ್ ರೆಡಿ ಮಾಡಿ. ಕಾಂತು
ಶಾಂತು ಇಲ್ಲೊಂದು ಸೈನ್ ಹಾಕಪ್ಪ. ಓದೇಳ. ಏನಾಗಿತ್ತು ಏನೋ, ಸುಳ್ಳು ನಿಜವೋ ಲೇ ಬರ್ಲ. ಈ ದೊಡ್ಡವ್ರ ಮನ್ ಕತೆ ಎಲ್ಲ ಇಷ್ಟಕ್ಕ ಬಾಬಾ. ಓ ಬಂದ್ಬಿಟ್ಟು ಏನಾಗೈತೆ ಅಲ್ಲಿ? ಏನೋ ಆಸ್ಪತ್ರೆಯಲ್ಲಿ. ಹೋಗ್ಲಾ ಸಿದ್ಧ. ಅಣ್ಣ ಅಣ್ಣ ಬರವಾ ಬಾ. ಅಯ್ಯೋ ಶಾಂತಣ್ಣನ ಮಕ ನೋಡು, ಒಂದಿನಕ್ಕೆ ಹೆಂಗಾಗಿ ಹೋಗೈತೆ. ಅಯ್ಯೋ ಥೂ. ಬಂದೆ. ಮಗನ್ ಕರ್ಕ. ಅಯ್ಯೋ ಸುಧಾ ಮಗಳೇ, ಸುಧಾ, ಅಯ್ಯೋ ಸುಧಾ, ಅಯ್ಯೋ ಏನ್ ಕರ್ಮ ಮಾಡಿದಪ್ಪ. ನನ್ನ ಮೊಮ್ಮಗಳಿಗೆ ಗತಿ ಬರ್ಬೇಕಿತ್ತ ದೇವ್ರೇ. ಭಗವಂತ ಏನಡೆ ಬರೋಣಪ್ಪ ನಂದು. ಈ ವಯಸ್ಸಿಗೆ ಹಿಂಗೆಲ್ಲ ಆಗ್ಬಾರ್ದಿತ್ತು ಈ ಹುಡುಗಿಗೆ. ಶಾಂತಣ್ಣ, ಊರಿನ ಗೌಡ್ರೆಲ್ಲ ಕರಿತಾ ಇದ್ರಣ್ಣ. ಶಾಂತಣ್ಣ, ಮುಂದೇನು ಮಾಡಬೇಕು ಅನ್ಕೊಂಡಿದ್ಯಾ? ಮುಂದೇನ್ ಮಾಡ್ಬೇಕು ಅಂತಂದ್ರೆ ಇಬ್ಬ ತಪ್ಪು ಮಾಡೋನೆ ಅಂತ ಆಸ್ಪತ್ರೆಯಲ್ಲಿ ಪ್ರೂವ್ ಆಗೈತೆ. ಅವ್ನು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಶಾಂತಣ್ಣ, ಯಾಕೆ ಸಿಟ್ಟಲ್ಲಿ ಮಾತಾಡ್ತೀಯಪ್ಪ? ಆಗಿದ್ದಾಗೋಗಿದೆ. ಮುಂದೆ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ. ಶಾಂತಣ್ಣ, ಕೋಪದಲ್ಲಿ ಏನೇನೋ ನಿರ್ಧಾರ ತಗೊಳಕ್ ಹೋಗಿ. ಕೋಪದಲ್ಲಿ ಮಾತಾಡಕ್ಕೆ ನಂಗೆ ತಲೆಗೆಲೆ ಕೆಟ್ಟೈತಾ? ನನ್ನ ಮಗಳ ಜೀವನ ಅಂದ್ರೆ ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ದೀರಾ? ವಿಚಾರ ಮಾಡಿ ನೋಡಿ ಸರ್, ಮುಂದೇನು ಮಾಡಬೇಕು ಅಂತ. ಅಲ್ಲ ಶಾಂತರಾಜ್, ನಿನ್ನ ಮಗಳಿಗೆ ಅನ್ಯಾಯ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆ ಹುಡುಗಿ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಪ್ಪ. ಯಾರ್ಯಾರ ಬಗ್ಗೆ ನಾನು ಯಾಕ್ರಿ ಯೋಚನೆ ಮಾಡ್ಲಿ? ನನ್ನ ಮಗಳ ಜೀವನ ಸರ್ವನಾಶ ಆಗಿರೋದು ನಿಮ್ಮ ಮಗಳಿಗೆ ಹೆಂಗಾಗಿದ್ರು ಸುಮ್ಮನೆ ಬಿಟ್ಬಿಡ್ತಿದ್ರಾ? ಶಾಂತಣ್ಣ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ, ಎಲ್ಲರ ಮಕ್ಕಳು ಒಂದೇನೆ. ಏನೋ ಪರಿಸ್ಥಿತಿ ಕೈ ಮೀರೋಗಿದ್ದೆ, ಕೆಟ್ಟಗಳಿಗೆ ದೊಡ್ಡವರೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸಾಹೇಬರು ಬೇರೆ ಇಲ್ಲೇ ಇದ್ದಾರೆ, ಎಲ್ಲ ಸೇರಿ ಒಟ್ಟಿಗೆ ನಿರ್ಧಾರ ಮಾಡಿದ್ರಾಯ್ತು. ಯಾಕೆ ಹಿಂಗೆ ಮಾಡ್ತೀಯಪ್ಪ ನೀನು? ನೋಡಿ ಶಾಂತರಾಜ್ ಅವರೇ, ಆಗಿದ್ದು ಆಗೋಗಿದೆ. ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಸುಮ್ಮನೆ 6-7 ವರ್ಷ ವ್ಯರ್ಥ ಆಗತ್ತೆ. ಅವನಿಗೂ ಶಿಕ್ಷೆ ಆಗತ್ತೆ, ನೌಕರಿಯನ್ನು ಕಳ್ಕೊತಾನೆ. ಆದರೆ ಈ ಮಗುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಆಸ್ಪತ್ರೆ ಅಂತ ಸುತ್ತಾ ಇರ್ಬೇಕು ನೀನು. ಅದು ಆ ಹುಡುಗಿ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ವಿಚಾರ ಮಾಡಿ ನೋಡಿ ನೀನು. ಅವನಿಗೆ ಜೈಲಾಗೋದು ನಿಜ, ಅವ್ನ ಕೆಲಸ ಕಳ್ಕೊಳ್ಳೋದು ನಿಜ. ಅವ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡು. ಊಟಕ್ಕಾಗಿ, ಜೀವನಕ್ಕಾಗಿ ಎಲ್ಲೆಲ್ಲ ಅಲ್ದಾಡಬೇಕು. ಆ ಮಕ್ಕಳನ್ನ ಸಾಕಾಗದೆ ಆ ಹುಡುಗಿ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಶಾಂತಣ್ಣ, ಸ್ವಲ್ಪ ಯೋಚನೆ ಮಾಡಿ ನೋಡು. ನೋಡ್ರಿ ಶಾಂತರಾಜ್ ಅವರೇ, FIR ಇವತ್ತಿನ ನಾಳೆ ಮಾಡೇ ಮಾಡ್ತೀವಿ. ನಾಳೆ ಕೋರ್ಟ್ಗೆ ಹಾಜರುಪಡಿಸ್ತೀವಿ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅದೇನು ಡಿಸಿಷನ್ ತೊಗೊಳ್ತಿರೋ ಅಷ್ಟರೊಳಗೆ ಮಾಡಿ. ದೊಡ್ಡವರೆಲ್ಲ ಸೇರಿದಿರಾ, ಅದೇನು ತೀರ್ಮಾನ ತಗೋಬೇಕೋ ತಗೊಂಬಿಡಿ. ಮಗನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಾ ಇಲ್ವಾ ಇಲ್ಲಿ? ನಿಂದೇನ್ಲ ಇದು ಮಧ್ಯದಲ್ಲಿ? ಹೋಗ್ಲಾ ಆಚೆಗೆ. ನೀನ್ ಸುಮ್ಮನೆರಪ್ಪ. ಹರೀಶ, ನಿಧಾನವಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡು. ಅವೆಲ್ಲ ಆಗಕ್ಕಿಲ್ಲ. ಈ ಲೋಪರ್ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಮಾನ ಮರ್ಯಾದೆ ಹಾಳು ಮಾಡ್ಕೊಳಕ್ಕೆ ನಾನೇನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದೀನ? ಈ ನನ್ನ ಮಗನಿಂದ ನನ್ನ ಮಗಳ ಜೀವನ ಹಾಳಾಗೋಯ್ತು. ಇತ್ತ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಳಾಡ್ತಾ ಇದ್ದೀನಿ. ಈ ನನ್ನ ಮಗನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನನ್ನ ಮಗಳ ಮುಂದಿನ ಕಥೆ ಏನು? ಅವಳನ್ನ ಯಾರು ಮದ್ವೆ ಆಯ್ತಾರೆ? ಅಪ್ಪ ಅಮ್ಮನಿಗೆ ಮಕ್ಕಳು ಮದ್ವೆ ಮಾಡ್ಬೇಕು ಅಂತ ಆಸೆ ಇರಲ್ವಾ?
ನಾನೇನು ಮಾಡ್ಬೇಕು ಹೇಳಿ? ಶಾಂತಣ್ಣ ನೀನು ಹೇಳೋ ಮಾತಲ್ಲಿ ನಿಜ ಐತೆ, ಆದರೆ ಹೆಣ್ಣೆತ್ತೋರ್ದು ಕಷ್ಟ ಏನು ಅಂತ ನಮಗೂ ಗೊತ್ತೈತೆ. ಇಲ್ಲಿ ನೋಡು, ಇವನು ಕುಡುಕ್ ನನ್ನ ಮಗ, ಆದರೆ ಈಗಿನ ಪರಿಸ್ಥಿತಿನೇ ಬೇರೆ. ಮೊದಲೇ ಕುಡುಕ್ ನನ್ನ ಮಗ, ಇರೋ ಹೆಣ್ತಿನೇ ಸರಿಯಾಗಿ ನೋಡ್ಕೊಂತಿಲ್ಲ. ಇನ್ನು ನಿನ್ನ ಮಗಳು ಮದುವೆ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಗ್ಯಾರಂಟಿ ಏನು? ಸ್ವಲ್ಪ ಯೋಚನೆ ಮಾಡು. ನಾನಿನ್ನೂ ಸತ್ತಿಲ್ಲ, ಅವಳು ತಾತನಾಗಿ ನಾನಿನ್ನೂ ಬದುಕಿದ್ದೀನಿ. ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗಕ್ಕೆ ಬುಡಕಿಲ್ಲ. ನನ್ನ ಮನೆಗೆ ಮಾಡ್ಕೊಂತೀನಿ. ಏನು ಮಾತಾಡ್ತಾ ಇದ್ದೀರಾ? ಒಪ್ಪಿಗೆ ತಗೊಂಡು ಮದುವೆ ಡೇಟ್ ಫಿಕ್ಸ್ ಮಾಡಿದ್ದೀರಾ? ಯಾರು ಏನಾರ ಅನ್ಕೊಳ್ಳಿ, ನಾನು ಮಾತಿಗೆ ತಪ್ಪದೆ ಅನ್ಕೊಂಡ್ರೂ ಪರವಾಗಿಲ್ಲ, ಮದುವೆ ಮುರಿದ್ರೂ ಪರವಾಗಿಲ್ಲ. ನನಗೆ ನನ್ನ ಮಗಳು ಮೊಮ್ಮಗಳು ಜೀವನ ಮುಖ್ಯ. ಕಟ್ಲ ತಾಳಿ ಅಂದರೆ ನನ್ನ ಮಗ ನಾಳೆನೇ ತಾಳಿ ಕಟ್ತಾನೆ. ನನಗೆ ನನ್ನ ಮಗಳು ನನ್ನ ಮೊಮ್ಮಗಳು ಜೀವನ ಮುಖ್ಯ. ನೀವೇ ತಲೆ ಕೆಡಿಸ್ಕೋಬೇಡಿ. ಶಾಂತು, ಈಗ ಹೇಳ್ತೀನಿಂತ ಬೇಜಾರು ಮಾಡ್ಕೋಬೇಡ. ನಾನು ಎಣ್ಣೆತ್ತವನೇ. ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಂದರೆ ನಮ್ಮ ಮನೆಯೇ ಬೀದಿಗೆ ಹೋಗೋದು. ಇನ್ನು ಆ ಮಗು ಕತೆ ಏನಪ್ಪ? ಹಾಸ್ಪಿಟ್ಲಲ್ಲಿ ಹೇಳಿದ್ನೇ ಕೇಳೋಕ್ಕಾಗಿಲ್ಲ. ಇದನ್ನು ಕೇಳೋಕ್ಕೆ ಬೇಜಾರಾಗ್ತಿದೆ. ಸ್ವಲ್ಪ ವಿಚಾರ ಮಾಡಿ ನಿರ್ಧಾರ ತಗೊಳ್ಳಿ ಶಾಂತರಾಜ್ ಅವರೇ. ನಡ್ರಲ್ಲ ಸಾಕು. ಒಯ್ತಿಕೊಂಡು ಹೋಗ್ಲಾ, ನಮ್ಗೆ ಮಾಡೋ ಕೆಲ್ಸ ಇಲ್ವೇ? ನಡ್ರಲ್ಲ ಸಾಕು. ನಿಮ್ಮ ಮನೆಗೆ ಹೋಗಿರ್ಲ ನಡಿಯೋಣ. ಬಾ ಅನ್ನೋದಿವನೇ, ಹೋಗನ್ನೋದಿವನೇ. ಏನಾಗಿಲ್ಲಕಂತ ಹೋಗೋಣ ಮನೆಗೆ ಹೋಗೋಣ. ನಿಮ್ಮ ಮನೆಗೆ ಏನು ಬರೀ ಕೈ ಹಿಡ್ಕೊಂಡು ಎಳೆದಾಡಿರೋದ್ಕಂತ ಹೋಗೋಣ. ಮನೇಲಿ ಏನು ಕೆಲಸ ಅಲ್ವಾ ನಿಮಗೆ? ನೀವುಗಳೇ ಹಿಂಗೆ ನಿಂತ್ಕೊಂಡ್ರೆ ಅವ್ರ ಕತೆ ಏನು? ಹೋಗಿ ಬರ್ರ ಹೋಗುವ ಬರ್ರ. ಹೋಗ್ರವ, ನಿಮ್ಗೊಂದ್ಸರಿ ಹೇಳ್ಬೇಕು. ಹೋಗ್ರವ, ಹೋಗಿ. ಇದೇನಣ್ಣ ಸಣ್ಣ ಮಗಿನಂಗೆ ಅಳ್ತಾ ಇದೆಯಾ? ಹರೀಶಾ, ನಿಮ್ಮ ಮಗನ್ ಕರ್ಕೋವಲ್ಲ. ನಡ್ರಿ ಆಗ್ಲೇ ಬಂದು ಏನೋ ಆಯ್ತು ಅಂತಾರ, ಈಗ ನೋಡಿದ್ರೆ ಏನೋ ಆಗಿಲ್ಲ ಅಂತಾರ. ನಡೀರವ, ನಮ್ಗೆ ಯಾಕೆ ಇವೆಲ್ಲ? ಅದೇ ನಡಿ, ಮತ್ತೆ ಏನೂ ಆಗಿಲ್ಲ, ನಡಿ. ಶಾಂತ ದೇವ್ರವನೇ, ಏನೂ ಆಗಕ್ಕಿಲ್ಲ, ನಡಿ. ಅಮ್ಮಗೆ ಮಾತು ಕೇಳ್ಕೊಂಡು ನಡೀರಿ, ಏನೂ ಆಗಕ್ಕಿಲ್ಲ, ನಡೀರಿ. ಸಾವಿನ ಮನೇಲೆ ಉಳಿ ಮುಟ್ತಾರೆ. ಹರೀಶಾ, ನಿಮ್ಮ ಮಗನ್ ಕರ್ಕೊಂಡು ನಡ್ಲ, ಊಟ ಮಾಡೋವಲ್ಲ. ನಡ್ರವ, ಊಟ ಮಾಡಿ. ನಡ್ರಿ ಹರೀಶಾ, ನಿಮ್ಮ ಮಗನ್ ಕರ್ಕೊಂಡು ನಡ್ಲ. ಮಗಳೇ, ನನ್ನ ಮಗಳ ಭೇಟಿ ಎಲ್ಲ ಬರಕಿಲ್ಲಪ್ಪ. ನಡಿಯವ ನೀನು. ಬಾ. ನನ್ನ ಮಗಳಿಗೆ ಸಮಾಧಾನ ಆಯ್ತಾ ನಿನಗೆ? ಏನೇ ಮಾತಾಡ್ತಾ ಇದೀಯಾ? ಕಡೆಗೂ ನೀನು ಅನ್ಕೊಂಡಿದ್ದು ಸಾಧಿಸ್ಬಿಟ್ಟಲ್ಲಯ್ಯ. ಏನೇ ಸಾಧಿಸ್ದೆ? ಏನೇನೋ ಮಾತಾಡಬೇಡ, ತಲೆಗಿಲೆ ಕೆಟ್ಟೋಗದ. ಹೌದು ಕಣಯ್ಯ, ನನಗೆ ತಲೆ ಕೆಟ್ಟೋಗದೆ ಕಣಯ್ಯ, ನನಗೆ ತಲೆ ಕೆಟ್ಟೋಗದೆ.
ಕರೆಕ್ಟಾಗಿ ಮಾತಾಡೋ. ಏನಾಗದೆ ನಿನ್ಗೆ? ಹುಚ್ಚಿಡ್ತದೆ ಕಣಯ್ಯ, ಹುಚ್ಚಿಡ್ತದೆ. ಇಷ್ಟೆಲ್ಲ ಆಗದೆ ಅಂತ ಗೊತ್ತಾದ್ಮೇಲೆ ಮನೆಗೆ ಬಂದು ಕೂತ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಮುಂದಿನ ಕತೆ ಏನು, ಅಯ್ಯೋ ಈಗ ಆಗೋಯ್ತಲ್ಲಪ್ಪ, ಮುಂದಕ್ಕೆ ನನ್ನ ದಾರಿ ಮಾಡ್ಕೊಳ್ಳೋದ್ ಬಿಟ್ಟು ಮೂರು ಬಿಟ್ಟವನು ವಾಡ್ದು ನಮ್ಮೂರ್ ಜನದ ಮಧ್ಯೆ ಇರ್ಬೇಕಾದ ವಿಷಯನ ಇಡೀ ಊರ್ಗೆ ಸಾರ್ಬಿಟ್ಟಲ್ಲಯ್ಯ. ಒಪ್ಕೋತೀನಿ, ನೀನ್ ಗಂಡ್ಸು ಒಪ್ಕೋತೀನಿ. ಆ ಮಗನ ಪೊಲೀಸ್ ಸ್ಟೇಷನ್ ಕರ್ಕೊ ಹೋದೆ, ಒಪ್ಕೋತೀನಿ. ಆಸ್ಪತ್ರೆಗೂ ಕರ್ಕೊ ಹೋದೆ, ಅದನ್ನು ಒಪ್ಕೋತೀನಿ. ಅದಕ್ಕೆ ಟೆಸ್ಟ್ ಮಾಡಿಸಿ ಆ ಪುಟ್ಟ ಮಗನ ಕೇಳುವಾರ ಪ್ರಶ್ನೆ ಎಲ್ಲ ಕೇಳಿ ಆ ಮಗ ಬದುಕಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲಯ್ಯ. ಅದನ್ನ ಒಪ್ಕೋತೀನಿ. ಪಂಚಾಯ್ತಿ ಮಾಡಿ ಊರ್ ಜನರನ್ನೆಲ್ಲ ಕರೆಸ್ಬಿಟ್ಟು ಈ ಕೇಸ್ ವಾಪಸ್ ತಗೊಂಡ್ಬಿಟ್ಟಲ್ಲಯ್ಯ. ನಂದೇ ತಪ್ಪು ಅಂತೀಯಾ? ಎಲ್ಲ ನನ್ನ ಮೇಲೆ ಹಾಕ್ತೀಯಾ? ಹೌದು ಕಣಯ್ಯ, ಊರವರೆಲ್ಲ ಎಷ್ಟು ಕೇಳ್ಕೊಂಡ್ರು ನನ್ನ ತಮ್ಮ ಕೊಟ್ಟು ಮದುವೆ ಮಾಡಯ್ಯ, ಕೊಡಯ್ಯ ಅಂತ ಎಷ್ಟು ಗೋಗರದ್ರಯ್ಯ. ಕೊಡ್ತಾ ಇದ್ದವನು ಈಗ ನನ್ನ ತಮ್ಮ ಕುತ್ಕೆ ಕಟ್ಟಕ್ ನೋಡ್ತಿದ್ಯಾ? ಕರ್ಮನ ನನ್ನ ತಮ್ಮ ಕುತ್ಕೆ ಕಟ್ಟಕ್ ನೋಡ್ತಿದ್ಯಾ? ಅವನು ಗಂಡ್ಸು ಕಣಯ್ಯ, 4 ಜನರ ಮುಂದೆ ಅವನು ಹಿಂಗಯ್ಯ ತಲೆ ಎತ್ಕೊ ಓಡಾಡ್ತಾನೆ, ನಾವು ಸತ್ರು 3 ತಲೆಮಾರು ಕಳಕ ಬರಕ್ ಮಾಡ್ಬಿಟ್ಟಲ್ಲಯ್ಯ. ನನ್ ಮೇಲೆ ಹಾಕ್ತೀಯಾ? ನನ್ ಮೇಲೆ ಹಾಕ್ತೇನೆ. ನಿನ್ಗೆ ಎಷ್ಟು ಕೋಪ ಅದೋ ಅಷ್ಟೇ ಕೋಪ ನನಗೂ ಅದೇ. ಕೊಚ್ಚಾಕು ಅಂತ ಹೋಗಿದ್ದೆ, ಆದ್ರೆ ಪರಿಸ್ಥಿತಿ ಹಂಗಿರ್ಲಿಲ್ಲ. ತಿತ್ಕಳಯ್ಯ, ಎಲ್ಲಿಗೆ ಹೋಯ್ತಾ ಇದೀಯಯ್ಯ? ಎಲ್ಲಿಗೆ ಹೋಯ್ತಿದ್ಯಯ್ಯ? ನನಗೆ ನ್ಯಾಯ ಬೇಕು, ನನ್ನ ಮಗಳ ನ್ಯಾಯ ಬೇಕು, ನನಗೆ ನ್ಯಾಯ ಕೊಡ್ಸಯ್ಯ. ಹೋಗ್ ಸಾಯಲೇ. ಹೋಯ್ತಿದ್ಯಾ? ಹೋಗು, ತೋರಿಸ್ತೀನಿ ಇವತ್ತು, ಹೋಗು. ನನ್ನ ಮಗಳಿಗೆ ಅನ್ಯಾಯ ಮಾಡೋನೆ, ಅವನನ್ನು ಕೊಚ್ಚಾಕು ಬರ್ಬೇಕಿತ್ತು. ಅವಳು ಹೇಳ್ತಾ ಇರೋದು ಸರಿನೇ ಅಲ್ವಾ? ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಅಮ್ಮ ಸುಧಾ, ಪಾರ್ವತಿ, ಲೇ ಎಲ್ಲಿದ್ಯೆ? ಅಮ್ಮ ಸುಧಾ, ಲೇ ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಲೇ ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವೇನೆ? ತೆಗೆ ಯಾವಳವಳು, ತೆಗೆ. ಯಾಕೆ ಆಟ ಆಡ್ತಾ ಇದ್ಯಾ? ತೆಗೆ, ಬಾಗ್ಲು ಒತ್ತಾಕ್ಬಿಡ್ತೀನಿ ನೋಡು. ತೆಗೆ, ಲೇ ಪಾರ್ವತಿ, ತೆಗೆ. 15 ನಿಮಿಷ ಆಯ್ತು, ಬಾಗ್ಲು ಹಾಕಬಿಟ್ಟವಳೆ. ನೋಡ್ರಲ್ಲ ಕಿಟಕಿಲಿ ಏನಾಗೈತೆ ಅಂತ ನೋಡ್ರಲ್ಲ. ಬರತಕ ಪಾರ್ವತಿ, ಸುಧಾ, ಸುಧಾ
ಇದೆಲ್ಲ ಕನಸ ಇಲ್ಲ ನಿಜವಾಗ್ಲೂ ನಡೆದಿದ್ದ? ಓ ಓ ಓ ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ದೇವ್ರೆ, ಇದೆಲ್ಲ ಕನಸಾಗೇ ಇರ್ಲಪ್ಪ. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ಸಾವು ನೋವುಗಳಿಗೆ ಇಲ್ಲಿ ಇಲ್ಲ ನ್ಯಾಯ, ನಗೆಯ ಹುಟ್ಟು ಇಲ್ಲಿ ಮಂಗಮಾಯ. ಊಯೆಗಳನ್ನು ಮೀರು ನಿಜವಿದು, ಕನಿಗರಗಳ ಭಿಕ್ಷೆ ನೀನು. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ನಾನೇನು ಮಾಡ್ಲಪ್ಪ? ಗೌರವಕ್ಕೆ ಕಣ್ಣು ಕುರುಡಾಗೋಯ್ತು, ಕಾಲದಾಟ ಏನಿ ಇರಲಿ ನಡೆಯಬೇಕು ಸಹಿಸಿಕೊಂಡು ಅಂತೂ ಇಂತೂ. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ನಗುವೆಯಲ್ಲಿ ನಂದನ ಅರಳು ಹೃದಯ ಬಂಧನ, ಎಂಥ ಜೀವನ ಓ ಏನು ಸಾಧಿಸ್ಬೇಕು? ನನ್ನನ್ನು ಬಿಟ್ಟು ಹೋಗೋ ಹಾಗಿಲ್ಲ, ಅವರು ನನ್ನನ್ನು ಬಿಟ್ಟು ಹೋಗೋ ಹಾಗಿಲ್ಲ.
ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ನಮ್ಗೆ ಶಿಕ್ಷೆ. ಎಲ್ಲ ನಮ್ಮ ಹಣೆ ಬರಹ. ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವ್ ಯಾರಿಗೂ ಮೋಸನೂ ಮಾಡಿಲ್ಲ. ಆದ್ರೂ ನಮ್ಗೆ ಆಗ್ರಿ ಇಂಥ ಶಿಕ್ಷೆ. ಯಾವ ಜನ್ಮದ ಪಾಪನೋ ಕರ್ಮನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಹಿಂಗಾಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹೊರಗಡೆಯಿಂದ ಬಂದು ಯಾರೇನಂತಾರೋ ಏನ್ ಕೇಳ್ತಾರೋ, ಮಗಿನ ಪರಿಸ್ಥಿತಿ ಏನೋ ಒಂಥರ ಹೃದಯಕ್ಕೆ ಉಚ್ಚಿದಂಗ ಆಯ್ತದ ಕಣಯ್ಯ. ಹೆಣ್ಣು ಹುಟ್ಟಿದಾಗಿಲ್ಲ ಗಂಡು ಹುಟ್ಲಿಲ್ವಲ್ಲ ಅಂತ ಯಾವತ್ತೂ ಚಿಂತೆ ಮಾಡಿರಲಿಲ್ಲ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಬೇಡ ಅನ್ನೋದು. ಎಲ್ಲ ತಂದೆ ತಾಯಿ ಥರ ನನ್ನ ಮಗಳಿಗೂ ಮದುವೆ ಮಾಡಿ ಮಕ್ಕಳನ್ನೇ ತಾಡಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಇವರು ಸೌಭಾಗ್ಯನೇ ಕೊಡದೆ ಹೊರಟೋದ. ಬೆಳಗ್ಗೆ ಬಂದು ಎಲ್ಲ ಮದುವೆ ಮಾಡು ಅಂದಾಗ ನಾನು ಒಪ್ಕೊಂಡ್ಬಿಟ್ಟಿದ್ದಿದ್ರೆ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನೋಡು, ಏನೂ ಆಗಿಲ್ಲ ಅನ್ಕೋ. ನಾಳೆಯಿಂದ ಹೊಸ ಜೀವನ ಆರಂಭ ಮಾಡೋಣ. ಹೆಂಗಯ್ಯ ಹೊಸ ಜೀವನ? ಈ ವಿಚಾರನ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ನಾವು ಯಾರಿಗೂ ಹೇಳೋದು ಬೇಡ. ಯಾವಾಗ ಬೆಳಗಾಯ್ತದೋ, ಯಾವಾಗ ಮನೆ ಮುಂದೆ ಜನ ಸೇರ್ತಾರೋ, ಏನ್ ಪ್ರಶ್ನೆ ಕೇಳ್ತಾರೋ, ನಾವೇನು ಉತ್ತರ ಹೇಳ್ಬೇಕು? ಏನೇನೋ ಯೋಚನೆ 25 ಕಣಯ್ಯ. ತಲೆ ಕೆಟ್ಟೋದಾಗ ಆಗ್ಬಿಟ್ಟೈತ್ ಕಣಯ್ಯ. ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅಲ್ಲಿಂದಲೇ ನಮ್ಮ ಹೊಸ ಜೀವನ ಶುರು ಮಾಡೋಣ. ಇವತ್ತಿಗೆ ನಮ್ಮ ಕಷ್ಟಗಳೆಲ್ಲ ಕೊನೆ. ಶಾಂತಣ್ಣ ನೀರಿಗೆ ಬಿದ್ದವನಂತ ಬರ್ರು. ಅಯ್ಯೋ ಶಾಂತಣ್ಣನು ಪಾರ್ವತಕ್ಕನು ನೀರು ಬಿದ್ಬಿಟ್ಟವ್ರು ಅಂತ ಕಣ್ರವ. ಏನಾಗಿತ್ತೋ ಏನೋ. ಏನಾಗಿತ್ತಲ್ಲ ಶಾಂತಣ್ಣಂಗೆ? ಏನಾಗಿತ್ತು ಯಾರಿಗೂ ಸಾಲ ಇಲ್ಲ ಮಾಡವನ ನೋಡ್ಲಾ ಕೂತ್ಕೊಂಡಿರ್ಬೇಕಣ್ಣ ಎಲ್ಲಾದ್ರೂ ನೋಡ್ರ. ಊರ್ ಸಮಸ್ಯೆನೆಲ್ಲ ಬಗೆಹರಿಸ್ತಿದ್ದ. ಈ ಕಡೆ ನೋಡ್ಲಾ. ನೋಡಿದ್ರೆ ಅವನೇ ದೊಡ್ಡ ಸಮಸ್ಯೆ ಆಗವನೆ. ನೀರಿಲ್ದೇ ಚಾನಲ್ ಹಾಕಿದ್ದಾನೆ. ಹಾರಿಡಲ್ಲೆಲ್ಲ ಕುಡಿದು ಹೆಂಡತಿ ಮಕ್ಕಳನ್ನ ಸಾಯಿಸೋನಲ್ಲ ಇವನು. ಸತ್ರೆ ನೆಮ್ಮದಿ ಸಾಯ್ಬೇಕು, ನಿಮಗೂ ಸಾಯ್ತಾರ. ಸಿಕ್ತಾ ಮಾಡ್ದ ಪಾಪ ಆಡ್ದ ಬಾಯ್ಲಿ ಅನ್ನಂಗೆ ನಮ್ಗೆ ಹಾಕ್ಬೇಕು. 3 ಜನ ಸಹಾಯ ಅಂತದ್ದು ಏನಾಗಿತ್ತು ಶಾಂತಣ್ಣ? ಇಲ್ಲ ಇಲ್ಲ,
ನಾನು ದುಡುಕಿ ನನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಲ್ಲ. ಅವರೇನು ತಪ್ಪು ಮಾಡಿದ್ದಾರೆ? ನಾವು ಬದುಕಬೇಕು, ಬದುಕು ತೋರಿಸ್ಬೇಕು. ಓ ಓ ಓ ಓ ಓ ಆ ಆ ಆ ಆ ಆ ಆ ಆ ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ಸಾವು ನೋವುಗಳಿಗೆ ಇಲ್ಲಿ ಇಲ್ಲ ನ್ಯಾಯ, ನಗೆಯ ಹುಟ್ಟು ಇಲ್ಲಿ ಮಂಗಮಾಯ. ಊಯೆಗಳನ್ನು ಮೀರು ನಿಜವಿದು, ಕನಿಗರಗಳ ಭಿಕ್ಷೆ ನೀನು. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ನಗುವೆಯಲ್ಲಿ ನಂದನ ಅರಳು ಹೃದಯ ಬಂಧನ. ಎಂಥ ಜೀವನ ಓ ಸುಖದ ಸ್ವರ್ಗ ದಿನ ಮನೆಯ ಸಂಜೀವನ. ಎಲ್ಲಾಗು ಹೋಗುಗಳಿಗೆ ಪ್ರೀತಿ ಕಾರಣ. ಬಯಸಿದಂತ ಭಾವ ಬಲಿಯೇ ಆಯ್ತು. ಗೌರವಕ್ಕೆ ಕಣ್ಣು ಕುರುಡಾಗೋಯ್ತು. ಕಾಲದಾಟ ಏನಿ ಇರಲಿ ನಡೆಯಬೇಕು ಸಹಿಸಿಕೊಂಡು ಅಂತೂ ಇಂತೂ. ಇದು ತಾನೇ ಏಳು ಬೀಳು ಬಾಳು ನಿನಗೆ ನಿನ್ನು ನಲ್ಲ ಕೇಳು. ಇದು ತಾನೇ ಏಳು ಬೀಳು ಬಾಳು ನಿನಗೆ
ನಲ್ಲ ಕೇಳು. ಸಾವು ನೋವುಗಳಿಗೆ ಇಲ್ಲಿ ಇಲ್ಲ ನ್ಯಾಯ, ನಗೆಯ ಹುಟ್ಟು ಇಲ್ಲಿ ಮಂಗಮಾಯ. ಊಯೆಗಳನ್ನು ಮೀರು ನಿಜವಿದು, ಕನಿಗರಗಳ ಭಿಕ್ಷೆ ನೀವು, ಕನಿಗರಗಳ ಭಿಕ್ಷೆ ನೀವು, ಕನಿಗರಗಳ ಭಿಕ್ಷೆ ನೀವು. ಎಂಥ ಜೀವನ